ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಸೋಮವಾರ ನವೆಂಬರ್ 11ನೇ ತಾರೀಕು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾರೆ ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಮತ್ತು ಇವತ್ತು ಮತ್ತು ನಾಳೆ ಎಲ್ಲ ಏನು ಮದುವೆ ಆಗ್ತಿದ್ದಾರೆ ಅವ್ರಿಗೂ ಕೂಡ ಒಂದು ಶುಭಾಶಯಗಳನ್ನ ತಿಳಿಸೋಣ. ಅದರ ಜೊತೆಗೆ ಯಾರೆಲ್ಲ ಹೊಸ ಹೊಸ ಕೆಲಸಗಳಿಗೆ ಕೈ ಹಾಕ್ತಿದ್ದಾರೆ ಅವರೆಲ್ಲರೂ ಕೂಡ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳೋಣ. ಸೊ ಎಂದಿನಂತೆ ಕಾರ್ತಿಕ ಮಾಸದ 2ನೇ ಸೋಮವಾರ ವಿಶೇಷವಾಗಿ ಈಶ್ವರನ ದೇವಸ್ಥಾನದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ನಡೀತಾ ಇರತಕ್ಕಂಥ ದಿವಸಗಳಿದು. ಸೊ ಕಾರ್ತಿಕ ಮಾಸ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಅತ್ಯಂತ ಶ್ರೇಷ್ಠವಾದ ಮಾಸಗಳಲ್ಲಿ ಅದನ್ನು ಪರಿಗಣಿಸಲಾಗತ್ತೆ. ಸೊ ಅದೇ ರೀತಿ ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ನೋಡೋಣ, ದಾವಣಗೆರೆ ನಗರದಲ್ಲಿ ಏನು ನಡೀತಾ ಇದೆ ನೋಡೋಣ, ಮತ್ತು ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಾ ಇದೆ ಮತ್ತು ಅದರ ಜೊತೆಗೆ ಕ್ರೀಡಾ ಸುದ್ದಿ ಏನಿದೆ ಅದನ್ನು ಕೂಡ ನೋಡೋಣ. ಸೊ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ಪ್ರಶ್ನೋತ್ತರಗಳನ್ನು ಕೂಡ ಕೇಳಲಿಕ್ಕಿದೆ. ಸೊ ಸಾಕಷ್ಟು ಪ್ರಶ್ನೋತ್ತರಗಳನ್ನು ಕೂಡ ಇವತ್ತು ಕೂಡ ಹೊತ್ತು ತಂದೀನಿ. ಸೊ ಕರೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಲ್ಲಿ ಕೇಳ್ಕೊಳ್ತಾ ಇರೋದು ಏನಂದರೆ, ದಯಮಾಡಿ ಕರೆ ಮಾಡುವಾಗ ಟಿ ವಿಯನ್ನು ನೋಡ್ತಾ ಮಾತಾಡಬೇಡಿ, ಟಿ ವಿ ವ್ಯಾಲ್ಯೂಮನ್ನು ಸಂಪೂರ್ಣವಾಗಿ ಮ್ಯೂಟ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಸೊ ನೀವು ಕರೆ ಮಾಡ್ತಕ್ಕಂಥ ಕರೆ ದಯವಿಟ್ಟು ಉತ್ತರ ನೀಡುವಾಗ 30 ಸೆಕೆಂಡ್ಗಿಂತ ಹೆಚ್ಚು ಸಮಯ ತೆಗೆದುಕೊಳ್ಬೇಡಿ. ಏಕೆಂದರೆ ಉತ್ತರ ಬೇರೆಯವ್ರಿಗೆ ಗೊತ್ತಿದ್ರು ಕೂಡ ಹೇಳಲಿಕ್ಕೆ ಆಗಲ್ಲ ಅಂತಕ್ಕಂಥ ಬೇಸರ ಅವ್ರಿಗೆ ಸಿಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಬೇರೆಯವ್ರಿಗೆ ಬೇಜಾರು ಮಾಡೋದು ಬೇಡ. ಸೊ ಕರೆ ಮಾಡಿದ ನಂತರ ಉತ್ತರವನ್ನು ಹೇಳುವಾಗ ಕೇವಲ 30 ಸೆಕೆಂಡ್ ಮಾತ್ರ ತಗೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಈ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಮರುಪ್ರಸಾರ ಆಗುತ್ತೆ. ಸೊ ನೀವು ನಿಮ್ಮ ಕುಟುಂಬದ ಜೊತೆ ಕೂತ್ಕೊಂಡು ಆರಾಮಾಗಿ ಕಾಫಿ ಟೀ ಕುಡಿತಾ ನೋಡ್ಬೋದು. ಸೊ ಅದನ್ನು ಕೂಡ ನೋಡೋದನ್ನು ಮರಿಬೇಡಿ. ಅದರ ಜೊತೆಗೆ ನಮ್ಮ ಈ ಒಂದು ನಮಸ್ತೆ ದಾವಣಗೆರೆ ಕಾರ್ಯಕ್ರಮ ಸಂಪೂರ್ಣವಾಗಿ ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ ಕೂಡ ಅಪ್ಲೋಡ್ ಆಗೋದ್ರಿಂದ ಸೊ ನೀವು ಯಾವಾಗ ಬೇಕಾದರೂ ಈ ಕಾರ್ಯಕ್ರಮವನ್ನು ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ನಿಮ್ಮ ಮೊಬೈಲ್ಗಳಲ್ಲಿ ನೋಡ್ಬೋದು. ಸೊ ನೀವು ಮಾಡಬೇಕಾಗಿರ್ತೈತೆ ಇಷ್ಟೇ, ನಮ್ಮ ಒಂದು ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ನೀವು ತಿಳಿಸಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಸೊ ಬನ್ನಿ ಹಾಗಾದರೆ ಇನ್ನು ಹೆಚ್ಚು ತಡ ಮಾಡದೆ ಇವತ್ತಿನ ಸೋಮವಾರದ ವಿಶೇಷವಾಗಿರ್ತಕ್ಕಂಥ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ಪ್ರಶ್ನೆಯನ್ನು ಹೇಳೋದಕ್ಕಿಂತ ಮುಂಚೆ ಇತರೆ ವಿಚಾರಗಳ ಬಗ್ಗೆ ಕೂಡ ಒಂದಷ್ಟು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸೊ ಏನು ಮೊದಲನೇ ವಿಚಾರ ಅಂತ ಹೇಳೋದಾದರೆ, ಸೊ ನಿಮಗೆಲ್ಲ ಗೊತ್ತಿದೆ ಎಲ್ಲ ಕಡೆ ಮೋಡ ಕವಿದ ವಾತಾವರಣ ಇದೆ. ಹೆಚ್ಚು ಬಿಸಿಲು ಇಲ್ಲ, ಹೆಚ್ಚು ಚಳಿನೂ ಇಲ್ಲ ಅಂತ ಒಂದು ಸಮತಟ್ಟಾದ ವಾತಾವರಣ. ಸೊ ತುಂಬ ಜನ ಈ ಸಂದರ್ಭಗಳಲ್ಲಿ ಪ್ರವಾಸಕ್ಕೆ ಹೋಗೋದಕ್ಕೂ ಕೂಡ ಒಂದು ಮೆಂಟಲಿ ಪ್ರಿಪೇರ್ ಆಗಿರ್ತಾರೆ. ಸೊ ಯಾರೆಲ್ಲ ಹೋಗ್ತಾರೆ ಒಳ್ಳೆಯದಾಗಲಿ, ಹುಷಾರು, ಮಳೆ ಯಾವಾಗ ಬೇಕಾದರೂ ಬರ್ಬೋದು ಅಂತ ಎಚ್ಚರಿಕೆಯನ್ನು ನೀಡ್ತಾ, ಸೊ ವಿಶೇಷವಾಗಿ ರಂಗಾಯಣದ ಕಲಾವಿದರ ಆಯ್ಕೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಯಾರೆಲ್ಲ ಹವ್ಯಾಸಿ ಕಲಾವಿದರಿದ್ದೀರಿ ಅವರೆಲ್ಲರೂ ಕೂಡ ಇದನ್ನು ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಏಕೆಂದರೆ ರಂಗಾಯಣದಲ್ಲಿ ಒಂದು ಪಾತ್ರಗಳನ್ನು ನಿರ್ವಹಿಸಬೇಕು ಅಂದರೂ ಕೂಡ ಅದಕ್ಕೊಂದು ಪೂರ್ವಜನ್ಮದ ಪುಣ್ಯ ಬೇಕು ಅಂತ ಹೇಳ್ಬೋದು. ಸೊ ತುಂಬ ಜನರಿಗೆ ಇದರ ಅವಕಾಶ ಸಿಗಲ್ಲ. ಹಾಗಾಗಿ ಯಾರಿಗೆಲ್ಲ ಆಸಕ್ತಿ ಇದೆ ಕಲಾವಿದರ ಆಯ್ಕೆಗೆ ತಾವೆಲ್ಲರೂ ಕೂಡ ಅರ್ಜಿಯನ್ನು ಮಾಡಿದ್ದಾರೆ, ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ಉದ್ಯೋಗದ ನಿರೀಕ್ಷೆಯಲ್ಲಿರೋರಿಗೆ ಮತ್ತೊಮ್ಮೆ ರಿಮೈಂಡ್ ಮಾಡ್ತಾ ಇದ್ದೀನಿ, ನಾಳೆನೇ ಇದೆ ನವೆಂಬರ್ 12ನೇ ತಾರೀಕು. ಸೊ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಉದ್ಯೋಗ ವಿನಿಮಯ ಕಚೇರಿಯಲ್ಲಿ ಇಂಟರ್ವ್ಯೂ ಇದೆ. ಸಾಕಷ್ಟು ಕಂಪ್ನಿಗಳು ಬರ್ತಾ ಇದ್ದಾವೆ. ನಾನು ಅವತ್ತು ಕೂಡ ಹೇಳಿದ್ದೆ, ಇವತ್ತು ಹೇಳ್ತಾ ಇದ್ದೀನಿ, ಒಂದು ವೇಳೆ ನಿಮ್ಮಲ್ಲಿ 100% ಟ್ಯಾಲೆಂಟ್ ಇಲ್ಲ ಅಂದರೂ ಕೂಡ ಈ ಒಂದು ಸಂದರ್ಭದಲ್ಲಿ ಉದ್ಯೋಗ ಮೇಳದಲ್ಲಿ ಅವರಿಗೆ ಒಂದಷ್ಟು ಟಾಸ್ಕ್ಗಳಿವೆ. ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ದೆ ನೀವು ನಿಮ್ಮ ಒಂದು ಜಾಬ್ ಇಂಟರ್ವ್ಯೂಗೆ ಪ್ರಿಪೇರ್ ಆಗೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಏಕೆಂದರೆ ಯಾರೂ 100% ಪ್ರಿಪೇರ್ ಆಗಿರಲ್ಲ ಅಥವಾ ಯಾರೂ 100% ಪಕ್ಕಾ ಇರಲ್ಲ. ಸೊ ಎಲ್ಲರಲ್ಲೂ ಒಂದಲ್ಲ ಒಂದು ವೀಕ್ನೆಸ್ಗಳು ಇದ್ದೇ ಇರುತ್ತೆ, ಒಂದಲ್ಲ ಒಂದು ಸ್ಟ್ರೆಂತ್ಗಳು ಇದ್ದೇ ಇರುತ್ತೆ. ಸೊ ನಿಮ್ಮ ಸ್ಟ್ರೆಂತನ್ನು ಇನ್ನಷ್ಟು ಹೆಚ್ಚು ಪಾಸಿಟಿವ್ ಆಗಿ ತೋರಿಸ್ತಾ ಸೊ ಕಾನ್ಫಿಡೆನ್ಸ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ. ಬಟ್ ಇಂಟರ್ವ್ಯೂ ಅಟೆಂಡ್ ಮಾಡುವಾಗ ಮರಿಬೇಡಿ, ನೀಟಾಗಿ ಶೇವ್ ಮಾಡ್ಕೊಂಡಿರಿ, ಪ್ರಾಪರಾಗಿ ಪಾಲಿಶ್ ಆಗಿರ್ತಕ್ಕಂಥ ಶೂ ವೇರ್ ಮಾಡಿರಿ. ಅದೇ ರೀತಿ ಲೈಟ್ ಕಲರ್ ಶರ್ಟ್ ಮತ್ತು ಡಾರ್ಕ್ ಕಲರ್ ಪ್ಯಾಂಟನ್ನು ಹಾಕ್ಕೊಂಡು ಸೊ ನೀಟಾಗಿ ಟೈ ಹಾಕ್ಕೊಂಡು ಹೇರ್ ಕ್ರಾಫ್ಟ್ ಮಾಡಿಕೊಂಡು ಶೇವ್ ಎಲ್ಲ ಮಾಡಿಕೊಂಡು ನೀಟಾಗಿ ಇದ್ರಿ ಅಂದರೆ ಖಂಡಿತ ನೀವು ಆಯ್ಕೆ ಆಗಲಿಕ್ಕೆ ಸ್ವಲ್ಪ ಅದು ಪ್ಲಸ್ ಪಾಯಿಂಟ್ ಆಗುತ್ತೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯಾರೆಲ್ಲ ಉದ್ಯೋಗದ ನಿರೀಕ್ಷೆಯಲ್ಲಿ ಅವರೆಲ್ಲರೂ ಕೂಡ ಜಾಬ್ಗಳು ಸಿಗಲಿ ಅಂಥೇಳಿ ಶುಭ ಹಾರೈಸ್ತಾ, ಸೊ ಬೆಣ್ಣಿನಗರಿ ಆವಾಗಿಂದ ಆವಾಗ ಸುದ್ದಿಲಿ ಇದ್ದೇ ಇರುತ್ತೆ. ಸೊ ಇವತ್ತು ಹೊಸ ಸುದ್ದಿ ಏನು ಅಂದರೆ, ಇದೇ ನವೆಂಬರ್ 13 ಮತ್ತು 14ಕ್ಕೆ ರಾಜ್ಯ ಮಟ್ಟದ ಕರಾಟೆ ಸ್ಪರ್ಧೆ ನಮ್ಮ ಬೆಣ್ಣಿನಗರಿ ದಾವಣಗೆರೆಯಲ್ಲಿ ನಡೀತಾ ಇದೆ. ಸೊ ಹಾಗಾಗಿ ಹಲವಾರು ಜಿಲ್ಲೆಗಳಿಂದ, ಹಲವಾರು ರಾಜ್ಯಗಳಿಂದ ಇಲ್ಲಿಗೆ ಸಾಕಷ್ಟು ಜನ ಕ್ರೀಡಾಪಟುಗಳು ಬರ್ತಾರೆ. ಸೊ ಕರಾಟೆಯ ಒಂದು ಕಲರವ ಇಲ್ಲಿ ಇದ್ದೇ ಇರುತ್ತೆ. ಸೊ ಯಾರೆಲ್ಲ ಇದನ್ನು ನೋಡಿ ಎಂಜಾಯ್ ಮಾಡಬೇಕು ಅಂತಿದ್ದೀವಿ, ಸೊ ನವೆಂಬರ್ 13 ಮತ್ತು 14ಕ್ಕೆ ಮಿಸ್ ಮಾಡ್ಕೋಬೇಡಿ ಅಂಥೇಳಿ ಹೇಳ್ತಾ, ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ಬೇಕಿದೆ. ಸೊ ಮುಖ್ಯವಾಗಿ ಇವತ್ತಿನ ದಿನಗಳಲ್ಲಿ ಆನ್ಲೈನ್ ಫ್ರಾಡ್ ಅಂತಕ್ಕಂಥದ್ದು ತುಂಬ ಆಗ್ತಾ ಇದೆ. ಅಂದರೆ
ನಿಮ್ಮಿಂದ ಯಾವುದೇ ರೀತಿ OTP ಪಡೆದುಕೊಳ್ಳದೇನೂ ಕೂಡ ನಿಮ್ಮ ಹಣವನ್ನು ಎಗರಿಸೋ ಸಾಧ್ಯತೆ ಇರುತ್ತೆ. ಸೊ ಅವರು ನಿಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಇದ್ದುಬಿಡ್ತಾರೆ. ಸೊ ನಿಮ್ಮ ಸ್ನೇಹಿತರ ಥರ ನಟಿಸ್ತಾರೆ. ನಿಮಗೆ ಯಾವುದೋ ಒಂದು ಲಿಂಕನ್ನು ಶೇರ್ ಮಾಡಿಬಿಡ್ತಾರೆ. ಸೊ ಈ ಲಿಂಕನ್ನು ಶೇರ್ ಮಾಡಿಬಿಡಿ, ನನಗೆ 150 ರೂಪಾಯಿ ಬಂತು ಅಥವಾ 250 ರೂಪಾಯಿ ಬಂದುಬಿಡ್ತು, ಫ್ರೀಯಾಗಿ ನಿಮಗೂ ಬಂದ್ಬಿಡುತ್ತೆ ಅಂತ ಹೇಳಿ, ಅಥವಾ 1000 ಬರುತ್ತೆ, 2000 ಬರುತ್ತೆ, ಕೂಪನ್ ಬರುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಯಾಮಾರಿಸ್ಬಿಡ್ತಾರೆ. ಸೊ ನೀವೇನಾದರೂ ಗೊತ್ತು ಗುರಿ ಇಲ್ಲದೆ ಇರತಕ್ಕಂಥ ಲಿಂಕ್ಗಳನ್ನು ಏನಾದರೂ ಕ್ಲಿಕ್ ಮಾಡಿದ್ರಿ ಅಂದರೆ ಸೊ ನೀವು OTP ಹೇಳದೇ ಇದ್ದರೂ ಕೂಡ ನಿಮ್ಮ ಹಣ ಪಂಗನ ಮಾಡಿಬಿಡುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಸಾಕಷ್ಟು ಜನ ವಿದ್ಯಾವಂತರಿಗೆ ಈ ರೀತಿ ಮೋಸ ಆಗಿದೆ. ಹಾಗಾಗಿ ದಯವಿಟ್ಟು ಯಾವುದೇ ಅನ್ವಾಂಟೆಡ್ ಲಿಂಕ್ಗಳನ್ನು ಓಪನ್ ಮಾಡಬೇಡಿ ಅಂಥೇಳಿ ಪೊಲೀಸ್ನವರು ಕೂಡ ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದ್ದಾರೆ. ರಾಷ್ಟ್ರೀಕೃತ ಬ್ಯಾಂಕ್ಗಳ ಹೆಸರಲ್ಲೇ ಈ ರೀತಿಯ ಒಂದು ಫ್ರಾಡ್ಗಳು ನಡೀತಾ ಇದೆ. ಅದೇ ರೀತಿ ಆನ್ಲೈನಲ್ಲಿ ಖರೀದಿ ಮಾಡುವಾಗಲೂ ಕೂಡ ತುಂಬ ಹುಷಾರಾಗಿರಿ. ಯಾವ್ಯಾವುದೋ ವೆಬ್ಸೈಟ್ ಬಂತು ತುಂಬ ಕಡಿಮೆಗೆ 2000, 3000, 5000 ವಸ್ತುಗಳೆಲ್ಲ 99, 100, 1000 ಈ ಥರ ತುಂಬ ಕಡಿಮೆ ಬೆಲೆಗೆ ತೋರಿಸಿದಾಗ ಯಾರಿಗಾದರೂ ಆಸೆ ಬರೋದು ಸಹಜ. ಆ ಥರದ್ದೇನಾದರೂ ನೀವು ಆಸೆಗಳಿಗೆ ಹೋಗಿ ಆ ಲಿಂಕ್ಗಳನ್ನ ಕ್ಲಿಕ್ ಮಾಡಿ ಅಮೌಂಟನ್ನು ಹಾಕಿದ್ರೆ ಅಂದರೆ ಖಂಡಿತ ಕಳ್ಕೊತೀರಿ. ಸೊ ದಯವಿಟ್ಟು ಹುಷಾರಾಗಿರಿ, ಈ ರೀತಿ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳ್ತಾ ಸೊ ಇವತ್ತಿನ ಪ್ರಶ್ನೆಗಳ ಕಡೆಗೆ ಹೋಗೋಣ. ಇನ್ನೇನು ಪ್ರಶ್ನೆಗಳು ಕೆಲವೇ ಕ್ಷಣದಲ್ಲಿ ಬರುತ್ತೆ. ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೇಳಬೇಕು. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಪೂಜೆ ಪುನಸ್ಕಾರಗಳು ಚಂಪಾಷಷ್ಠಿ ನಡೀತಾ ಇದೆ. ಅದು ನವೆಂಬರ್ 27ರಿಂದ 12ನೇ ತಾರೀಕುವರೆಗೂ ನಡೀತಾ ಇದೆ, 12 ಡಿಸೆಂಬರ್ವರೆಗೂ. ಸೊ ಇದರ ಒಂದು ಆಮಂತ್ರಣ ಪತ್ರಿಕೆ ನನಗೆ ಬಂದಿದೆ, ಅದನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡಿಬಿಡ್ತಾ ಇದ್ದೀನಿ. ಸೊ ಯಾರೆಲ್ಲ ಈ ಸಂದರ್ಭಗಳಲ್ಲಿ ಹೋಗಿ ಪೂಜೆ ಪುನಸ್ಕಾರಗಳನ್ನು, ಸರ್ಪ ಸಂಸ್ಕಾರಗಳನ್ನು, ನಾಗ ಪ್ರತಿಷ್ಠಾಪನೆಯನ್ನು, ನಾಗದೋಷವನ್ನು ನಿವಾರಣೆ ಮಾಡ್ಕೋಬೇಕು ಅಂತಿದ್ದೀರಿ. ಎಷ್ಟೋ ಜನರಿಗೆ ಮಕ್ಕಳಾಗ್ತಿರಲ್ಲ, ಎಷ್ಟೋ ಜನರಿಗೆ ಮದುವೆಯ ಕಂಕಣ ಕೂಡಿ ಬರ್ತಾ ಇರಲ್ಲ, ಅದರಲ್ಲೂ ಎಷ್ಟೋ ಜನರಿಗೆ ಉದ್ಯೋಗದ ಒಂದು ಸಮಸ್ಯೆ ಕೂಡ ಸಾಕಷ್ಟು ಕಾಡ್ತಾ ಇರುತ್ತೆ. ಕೆಲವೊಂದು ಕಡೆಗೆ ಎಲ್ಲ ಇದ್ದರೂ ಕೂಡ ಮನೆಯಲ್ಲಿ ನೆಮ್ಮದಿ, ಮಾನಸಿಕ ಕಿರಿಕಿರಿ, ಆ ರೀತಿಯ ಸಮಸ್ಯೆಗಳನ್ನು ಬಳಲ್ತಾ ಇರ್ತೀರಿ. ಸೊ ಇದಕ್ಕೆಲ್ಲ ಎಲ್ಲೋ ಒಂದು ಕಡೆ ನಾಗದೋಷ ಅಥವಾ ಸರ್ಪ ಸಂಸ್ಕಾರ, ಸರ್ಪದೋಷ ಕಾರಣ ಅಂಥೇಳಿ ತುಂಬ ಜನ ಹೇಳ್ತಾ ಇರ್ತಾರೆ. ಸೊ ಅಂಥವ್ರಿಗೆ ಯಾವುದೇ ಒಂದು ಮುಹೂರ್ತಗಳನ್ನು ನೋಡದೆ ಹೋಗಿ ಪೂಜೆ ಮಾಡಿಸ್ಲಿಕ್ಕೆ ಈ ಒಂದು ಚಂಪಾಷಷ್ಠಿ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳಕ್ಕಾಗತ್ತೆ. ಅದರಲ್ಲೂ ಕೂಡ ಸುಬ್ರಹ್ಮಣ್ಯ ಹುಟ್ಟಿದ ದಿವಸ ಆಗಿರೋದ್ರಿಂದ ಈ ಸಂದರ್ಭಗಳಲ್ಲಿ ಪೂಜೆ ಮಾಡಿಸ್ತಕ್ಕಂಥ ತುಂಬ ಶ್ರೇಷ್ಠ ಅಂತೇಳಿ ಹೇಳಲಾಗಿದೆ. ಹಾಗಾಗಿ ಯಾರಿಗೆಲ್ಲ ಅವಕಾಶ ಸಿಗುತ್ತೆ ಅವರು ಈ ಸಂದರ್ಭಗಳಲ್ಲಿ ಹೋಗಿ ಪೂಜೆಗಳನ್ನು ಮಾಡಿಸ್ತಕ್ಕಂಥದ್ದು ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಡೇಟ್ಸ್ಗಳನ್ನು ಒಂದು ಕಾಲ್ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಮಾ, ಹೇಗಿದ್ದೀರಿ? ಹಾ ಸರ್, ಆರಾಮಿದ್ದೀವಿ. ನೀವು ಸರ್? ಎಸ್ ಮಾ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ಹಾ ಸರ್, ಆಯ್ತು. ಓಕೆ, ಸೊ ಯಾರಿಗಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ? ಯಾರಿಗೂ ಇಲ್ಲ ಸರ್, ಏನು ಇದು ವಿಶೇಷ ಏನೂ ಇಲ್ಲ. ಓಕೆ, ಸೊ ಇವತ್ತು ಓಕೆ ಫೈನ್ ಫೈನ್, ನೋ ಇಶ್ಯೂಸ್. ಇವತ್ತು ವಿಶೇಷವಾಗಿ ಎಜುಕೇಷನ್ ಡೇ ಇದೆ, ನ್ಯಾಷನಲ್ ಎಜುಕೇಷನ್ ಡೇ. ಹಾ ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅದ್ರ ಬಗ್ಗೆ? ಏನಿದೆ ಸರ್, ಈಗಿರೋ ಎಜುಕೇಶನ್ ಬಹಳ ವಿದ್ಯಾರ್ಥಿಗಳು ಉಪಯೋಗಿಸ್ಕೋಬೇಕು ಅಂತ ಹೇಳ್ತೀನಿ ಸರ್. ಅವಾಗೆಲ್ಲ ಅಷ್ಟು ಓದಿಸೋ ಶಕ್ತಿನೂ ಇರ್ಲಿಲ್ಲ, ಅಷ್ಟು ಓದೋ ಪೇಷನ್ಸು ಇರ್ಲಿಲ್ಲ ಜನಕ್ಕೆ. ಈಗ ಅದೆಲ್ಲ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ. ಆದಷ್ಟು ಉಪಯೋಗ ಮಾಡ್ಕೋಬೇಕು ಅಂತ ಕೇಳ್ಕೊಂತೀನಿ ಸರ್. ಪೇರೆಂಟ್ಸ್ಗಳಿಗೆ ಮಕ್ಕಳಿಗೆಲ್ಲ ಎಜುಕೇಶನ್ ಕೊಡಿಸ್ಬೇಕು, ನಿಜ ಉನ್ನತ ಸ್ಥಾನಕ್ಕೆ ತರಬೇಕು ಪೇರೆಂಟ್ಸ್ಗಳೇ ಅಂತ ಕೇಳ್ತೀನಿ ಸರ್ ಮಕ್ಕಳಿಗೆಲ್ಲ. ಹೌದು ಹೌದು. ಸೊ ಆ ಒಂದು ವಿದ್ಯೆ ಇರ್ತಕ್ಕಂಥ ಶಕ್ತಿನೇ ಅಂಥದ್ದು. ಸೊ ಯಾರಿಗೆ ಯಾವ ಮಟ್ಟಕ್ಕೆ ಬೇಕಾದರೂ ತೆಗೆದುಕೊಂಡು ಹೋಗ್ತಕ್ಕಂಥ ಶಕ್ತಿ ಆ ವಿದ್ಯೆಗಿದೆ ಅಲ್ವಾ? ಸೊ ಹಾಗಾಗಿ ಎಲ್ಲರೂ ಕೂಡ ವಿದ್ಯಾಭ್ಯಾಸವನ್ನು ಮಾಡಲಿ, ಚೆನ್ನಾಗಿ ಓದಲಿ ಅಂಥೇಳಿ ನಾನು ಕೂಡ ಈ ಸಂದರ್ಭದಲ್ಲಿ ಹಾರೈಸ್ತೀನಿ. ಸೊ ನೀವೊಬ್ಬ ಪೇರೆಂಟ್ ಆಗಿ ನಿಮ್ಮ ಮಗ ಅಥವಾ ನಿಮ್ಮ ಮಗಳು ಯಾವ ಥರ ಓದಬೇಕು ಅಂತ ಆಸೆ ಪಡ್ತೀರಿ? ಹ್ಞೂ ಸರ್, ನನ್ನ ಮಗಳು 7th ಓದ್ತಾ ಇದ್ದಾಳೆ ಸರ್. ನನ್ನ ಮಗ ಈಗ 2nd ಓದ್ತಾ ಇದ್ದಾನೆ. ಚೆನ್ನಾಗಿ ವಿದ್ಯಾಭ್ಯಾಸ ನಮ್ಮ ಕೈಲಾದಷ್ಟು ನಾವು ಓದಿಸ್ತಾ ಇದ್ದೀವಿ ಸರ್. ಅವರು ಅಷ್ಟೇ ಸರ್, ಚೆನ್ನಾಗೇ ಓದ್ತಾ ಇದ್ದಾರೆ. ಬಹಳ ಇನ್ನು ಸ್ವಲ್ಪ ಓದಿಸಿ ಇಬ್ರಿಗೂ ಏನಾರ ಒಂದು ದೊಡ್ಡ ಇದ್ರಲ್ಲಿ ಕೆಲಸ ಸಿಗ್ಲಿ ಅಂತ ನಮಗೂ ಆಸೆ ಇದೆ ಸರ್. ಓಕೆ, ಸೊ ಒಂದು ಈ ಸಂದರ್ಭಗಳಲ್ಲಿ ಎಲ್ಲ ಪೇರೆಂಟ್ಸಿಗೆ ಕಾಡ್ತಾ ಇರುತ್ತೆ. ಸೊ ನಮ್ಮ ಮಕ್ಕಳನ್ನ ಕನ್ನಡ ಮೀಡಿಯಮಲ್ಲಿ ಓದಿಸ್ಬೇಕಾ, ಇಂಗ್ಲೀಷ್ ಮೀಡಿಯಮಲ್ಲಿ ಓದಿಸ್ಬೇಕಾ, ಅಥವಾ CBSE ಸೆಂಟ್ರಲ್ ಸಿಲೆಬಸ್ ಅಲ್ಲೇ ಓದಿಸ್ಬೇಕಾ ಅಂಥೇಳಿ. ಸೊ ನನ್ನ ಪ್ರಕಾರ ಹೇಳೋದಾದ್ರೆ
ಮಕ್ಕಳು ಕನ್ನಡ ಮೀಡಿಯಮಲ್ಲಿ ಓದ್ತಾರಾ ಇಂಗ್ಲೀಷ್ ಮೀಡಿಯಮಲ್ಲಿ ಓದ್ತಾರಾ ಅನ್ನೋದಕ್ಕಿಂತ ಸೊ ಮಕ್ಕಳಿಗೆ ಎಷ್ಟು ಮಟ್ಟಿಗೆ ಒಂದು ಜನರಲ್ ನಾಲೆಡ್ಜ್ ಜನರ ಜೊತೆ ಬೆಳೀತಕ್ಕಂಥದ್ದು ಅಥವಾ ಒಂದು ಸಮಾಜದಲ್ಲಿ ಹೇಗೆ ವರ್ತಿಸಬೇಕು ಅಂತಕ್ಕಂಥದ್ದು ಮುಖ್ಯ ಅಂಥೇಳಿ ನಾನು ಭಾವಿಸ್ತೀನಿ. ಸೊ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ? ಹೌದು ಸರ್, ಅವರು ಓದೋದು ಫಸ್ಟ್ ಮನೆಯಲ್ಲಿ ಯಾವ ತರ ವಾತಾವರಣ ಇರುತ್ತೋ ಅದ್ರ ಮೇಲೆ ಅವ್ರ ಮನಸ್ಸು ಇದು ಇರುತ್ತೆ ಸರ್. ಅಂದ್ರೆ ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಓದ್ಬೇಕು, ನಾನು ಮುಂದೆ ಇದೇನಾರ ಜಾಬ್ ತಗೋಬೇಕು, ಚೆನ್ನಾಗಿದ್ರೆ ಆ ತರ ಮನಸ್ಥಿತಿ ಇದ್ರೆ ಚೆನ್ನಾಗೇ ಓದ್ತಾರೆ ಸರ್ ಅವರು. ಅವ್ರು ಯಾರು ಹೇಳೋದು ಬೇಡ ಏನು ಬೇಡ ಸರ್, ಅವ್ರಿಗೆ ಚೆನ್ನಾಗ್ ಅದನ್ನ ಮನ್ಸಿಗೆ ತಗೊಂಡು ಚೆನ್ನಾಗ್ ಓದ್ತಾರೆ. ಇನ್ನ ಕೆಲವರು ನಾನೇ ಓದ್ಲಿ ಏನ್ ಮಾಡ್ಲಿ ಅಂತ ಯಾವ ಮಕ್ಕಳು ಆತರ ಅನ್ಕೋಬೇಡಿ. ಚೆನ್ನಾಗೆಲ್ಲ ಓದಿ ದೊಡ್ಡ ಸ್ಥಾನ ಇರ್ರಿ ಅಂತಂದು ಹೇಳಕ್ ಇಷ್ಟಪಡ್ತೀನಿ ಸರ್. ಹೌದು, ಅದರಲ್ಲೂ ಕೂಡ ಅಪ್ಪ ಅಮ್ಮ ಅಷ್ಟೊಂದು ಕಷ್ಟಪಟ್ಟು ಓದಿಸಿದಾಗ ಅವ್ರಿಗೆ ಅವ್ರ ಶ್ರಮಕ್ಕೆ ಒಂದು ಪ್ರತಿಫಲ ಸಿಗ್ಬೇಕು ಅಂದ್ರೆ ಸೊ ಮಕ್ಕಳು ಒಂದು ಒಳ್ಳೆ ಸ್ಥಾನಕ್ಕೆ ಹೋಗ್ಬಿಟ್ರೆ ಅವ್ರಿಗೊಂದು ನೆಮ್ಮದಿ ಸಮಾಧಾನ ಇರತ್ತಲ್ವಾ? ಹೌದು ಸರ್, ಅದಂತೂ ನಿಜ. ಅದಕ್ಕೋಸ್ಕರನೇ ಸರ್ ಮಕ್ಕಳು ಮಾಡ್ಕೊಳ್ಳೋದು, ನನ್ ಮಗ ಹಂಗ ಓದ್ತಾನೆ, ನನ್ ಮಗಳು ಹಿಂಗ್ ಓದ್ತಾಳೆ, ಅದು ಒಂದ್ ಮಾಡಿದ್ರೆ ಒಂದ್ ಕೆಲ್ಸ ಸಿಕ್ಕರೆ ನಮ್ ಜೀವನನೇ ಸಾರ್ಥಕ ಆಗ್ಬಿಡುತ್ತೆ ಅಂತಾರೆ ಸರ್ ಕೆಲವ್ರು ಪೇರೆಂಟ್ಸ್. ನಿಜ ನಿಜ. ಎಷ್ಟೋ ಸಂದರ್ಭಗಳಲ್ಲಿ ಹೇಗಿರುತ್ತೆ ಅಂದ್ರೆ ಪೇರೆಂಟ್ಸ್ ಮನಸ್ಥಿತಿ, ಮಕ್ಕಳು ನಮಗ್ ದುಡ್ದು ಹಾಕದೇ ಇದ್ರು ಪರವಾಗಿಲ್ಲ, ಅವ್ರ ಕೆಲಸ ಅವ್ರ ಸ್ವಂತದ ಅವ್ರ ಜೀವನ ಅವ್ರು ನೋಡ್ಕೊಂಡ್ಬಿಟ್ರೆ ಸಾಕು ಅಂತ ಆಸೆ ಪಡ್ತಾರೆ. ಹೌದು ಸರ್, ಅದ್ ಮಾತ್ರ ನಿಜ. ಎಷ್ಟೋ ಸಂದರ್ಭಗಳಲ್ಲಿ ಅಷ್ಟು ನಿಸ್ವಾರ್ಥತೆಯಿಂದ ಅವ್ರ ಮಕ್ಕಳನ್ನ ಬೆಳೆಸಿ ಓದಿಸಿ ಸೊ ಎಲ್ಲದನ್ನ ಕೊಡೋ ಟ್ರೈ ಮಾಡಿರ್ತಾರಲ್ವಾ? ಹೌದು ಸರ್. ಸೊ ಒಳ್ಳೇದಾಗ್ಲಿ. ನಮಗೆ ಎಷ್ಟೇ ನೋವು ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ನನ್ ಮಗ ಚೆನ್ನಾಗ್ ಓದ್ತಾ ಇದ್ದಾನೆ ಹಂಗೆ ಓದ್ಲಿ, ಎಷ್ಟೇ ನೋವು ಬಂದ್ರು ಅನ್ಭವಿಸ್ತೀವಿ ನಾವು ಅಂತಂದು ಅಷ್ಟು ಇದು ಶ್ರಮ ವಹಿಸಿ ಪೇರೆಂಟ್ಸ್ಗಳು ಮಕ್ಕಳಿಗೆ ಕಾಪಾಡ್ಕಂತಾರ ಸರ್. ನಿಜ ನಿಜ. ಸೊ ನಾನು ಕೂಡ ತುಂಬಾ ಕಡೆ ನೋಡ್ತಾ ಇರ್ತೀನಿ. ಸೊ ಸಾಲ ಸೋಲ ಮಾಡ್ಬಿಟ್ಟು ತುಂಬಾ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಅಷ್ಟೊಂದು ಕಷ್ಟಪಟ್ಟು ಫೀಸ್ ಕಟ್ಟಿ ಅವ್ರು ಓದಿಸ್ತಾ ಇರ್ತಾರೆ. ಸೊ ಎಲ್ಲ ಮಕ್ಕಳು ಅವರ ಪೇರೆಂಟ್ಸ್ ಪಡ್ತಕ್ಕಂಥ ಕಷ್ಟವನ್ನ ಅರ್ಥ ಮಾಡ್ಕೊಂಡು ಚೆನ್ನಾಗಿ ಓದಿದ್ರೆ ಖಂಡಿತ ಲೈಫ್ ಚೆನ್ನಾಗಿರುತ್ತೆ. ಹೌದು ಸರ್, ಅದ್ ಮಾತ್ರ ನಿಜದ ಮಾತು ಸರ್ ಅದು. ಈಗ ಉದಾಹರಣೆಗೆ ನಮ್ಮ ಮನೇಲೆ ಸರ್, ನಮ್ಮ ಮಾವ ಬಹಳ ಕಷ್ಟಪಟ್ಟು 3 ಮಕ್ಳನ್ನು ಚೆನ್ನಾಗೆ ಓದಿಸಿ ಚೆನ್ನಾಗೇ ಇದು ಮಾಡಿದ್ದಾರೆ ಸರ್. ಅವರು ಬೀಡ ಅಂಗಡಿ ಇಟ್ಕೊಂಡೇನೆ ಮಕ್ಳಿಗೆ ಚೆನ್ನಾಗಿ ಓದಿಸಿದ್ದಾರೆ ಸರ್, ಎಜುಕೇಶನ್ ಕೊಡ್ಸಿದ್ದಾರೆ ಸರ್. ಓಕೆ ಓಕೆ ಓಕೆ. ಒಬ್ರು ಟೀಚರ್ ಆಗಿದ್ದಾರೆ ಸರ್, ಇನ್ನೊಬ್ರು ಇಂಜಿನಿಯರ್ ಆಗಿದ್ದಾರೆ ಸರ್. ಇವಾಗ ನಮ್ಮ ಮನೆಯವರು ITI ಮಾಡಿ ಎಲೆಕ್ಟ್ರಿಕಲ್ ಮಾಡ್ತಿದ್ದಾರೆ ಸರ್. ಓಕೆ. ಹಂಗಾಗಿ ನಮ್ಮ ಮಾವಂಗೆ ಹ್ಯಾಟ್ಸ್ ಆಫ್ ಹೇಳಕ್ ಇಷ್ಟಪಡ್ತೀನಿ ಸರ್. ನಿಜ ನಿಜ. ಅವರು ಅಷ್ಟೊಂದು ಸ್ಟ್ರಗಲ್ ಮಾಡಿದ್ರು ಕೂಡ ಮಕ್ಕಳಿಗೆ ಎಲ್ರಿಗೂ ಒಂದು ಉನ್ನತ ಹುದ್ದೆ ಕಳ್ಸೋದಿದೆಯಲ್ಲ, ಅದಷ್ಟು ಸುಲಭದ ಕೆಲಸ ಅಲ್ಲ ಅಲ್ವಾ? ಹೌದು ಸರ್, ಹೌದ್ರೆ ಬಹಳ ಇದು ಸ್ಟ್ರಗಲ್ ಮಾಡಿದ್ದಾರೆ ಸರ್. ಅವ್ರು ಬೆಳಗ್ಗೆ ಹೋದ್ರೆ ಸಂಜೆ ರಾತ್ರಿ 1 ಗಂಟೆ ಆಗೋದು 2 ಗಂಟೆ ಆಗೋದು ಅಷ್ಟೊತ್ತಿಗೆಲ್ಲ ಬರ್ತಾರೆ ಸರ್, ಅವರು ಬರ್ತಿದ್ರು ಸರ್ ಅವಾಗ. ಓಕೆ ಓಕೆ. ಹಂಗಾಗಿ ನಮ್ಮ ಮಾವನೇ ನಾವು ರೋಲ್ ಮಾಡಲ್ ಆಗಿ ಇಟ್ಕೊಳಕ್ ಇಷ್ಟಪಡ್ತೀವಿ ಸರ್. ಖುಷಿ ಆಗುತ್ತೆ, ಯಾಕಂದ್ರೆ ಅತ್ತೆ ಮಾವಂದ್ರೆ ಎಲ್ರು ಒಂದಲ್ಲ ಒಂದ್ ಕಡೆಯಿಂದ ಬೈತಿರ್ತಾರೆ. ಸೊ ನೀವು ಅತ್ತೆ ಮಾವಂದ್ರೆ ಹೊಗಳ್ತಾ ಇದಿರಲ್ಲ, ನಿಜವಾಗ್ಲೂ ಖುಷಿ ಆಗತ್ತೆ ಅಮ್ಮ. ಸೊ ಗ್ರೇಟ್. ಕೆಲವರು ಹೆಣ್ಮಕ್ಳು ಏನ್ ಮಾಡ್ತಾರೆ ಸರ್, ತಂದೆನ ರೋಲ್ ಮಾಡಲ್ ಆಗಿ ಇಟ್ಕೊಂತಾರೆ ಸರ್. ಹಂಗಂದ್ರೆ ನಾನು ಆತರ ಅಲ್ಲ ಸರ್, ನಮ್ಮ ಮಾವನೇ ರೋಲ್ ಮಾಡಲ್ ಆಗಿ ಇಟ್ಕೊಳಕ್ ಇಷ್ಟಪಡ್ತೀನಿ ಸರ್. ಎಸ್, ತಂದೆ ಪಾತ್ರ ತಂದೆಗೆ, ಮಾವನ ಪಾತ್ರ ಮಾವನ್ಗೆ ಖಂಡಿತ. ಬಟ್ ಸ್ಟಿಲ್ ನೀವು ಅವ್ರ ಬಗ್ಗೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಿಜಕ್ಕೂ ಅವ್ರಿಗೆ ಅದೊಂದು ಗೌರವ ಸಲ್ಲಿಸಲೇಬೇಕು ಖಂಡಿತ. ಅಂದ್ರೆ ಸರ್, ನಾವು ಮದ್ವೆ ಆಗಿ ಬಂದಾಗಿಂದ ಅವ್ರು ನಮ್ಮನ್ನ ಬೇರೆ ತರ ನೋಡೇ ಇಲ್ಲ ಸರ್. ಅವರು ನಮ್ಮ ಮಗಳೇ ಅಂತಾನೆ ನೋಡಿದಾರೆ ಸರ್. ಹಂಗಾಗಿ ಅವರು ನನ್ನ 2ನೇ ತಂದೆನೇ ಅಂತ ನಾನು ನೋಡಿದೀನಿ ಸರ್. ತುಂಬಾ ಖುಷಿ ಆಗತ್ತಮ್ಮ ನಿಜವಾಗ್ಲೂ. ಈ ತರದ ಒಂದು ಅಂಡರ್ಸ್ಟ್ಯಾಂಡಿಂಗ್, ಒಂದು ಭಾವನೆಗಳು ಎಲ್ಲರ ಮನೇಲಿ ಬಂದ್ಬಿಟ್ರೆ ಬಹುಶಃ ಎಲ್ಲರ ಮನೆಗಳು ನಂದಾಗೋಕಲ ಆಗ್ಬಿಡ್ತವೆ. ಮತ್ತೆ ಯಾವ ಅನಾಥಾಶ್ರಮಗಳ ಅವಶ್ಯಕತೆನೂ ಬರೋದಿಲ್ಲ. ಹೌದು ಸರ್, ಆ ತರ ಇಟ್ಕೊಂಡ್ರೆ ಆ ದೇವ್ರಿಗೆ ನೋಡಕ್ ಇಷ್ಟ ಆಗ್ಲಿಲ್ಲ ಸರ್, ಬೇಗ ಕರ್ಕೊಂಡ್ಬಿಟ್ಟ ಸರ್ ನಮ್ಮ ಮಾವಂಗೆ. ಓಕೆ ಓಕೆ ಓಕೆ. ಅದೇ ಒಂದ್ ಬೇಜಾರಾಗತ್ತೆ ಸರ್ ನಮ್ಗೆ. ಓಕೆ, ಏನಾಗಿತ್ತು ಅವ್ರಿಗೆ? ಇಲ್ಲ ಸರ್, ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಆಗಿತ್ತು, ಡಯಾಲಿಸಿಸ್ ಮಾಡಿಸ್ತಾ ಇದ್ರು. ಅದನ್ನು ಫಲಕಾರಿ ಆಗ್ಲಿಲ್ಲ ಸರ್. ಅವರು ಇದು ಆಗ್ಬಿಟ್ಟು ತೀರ್ಕೊಂಡ್ಬಿಟ್ರು ಸರ್. ಓಕೆ ಓಕೆ ಓಕೆ. ಸೊ ಒಳ್ಳೆದಾಗ್ಲಿ. ಈಗ ಕೊರೋನಾ ಟೈಮ್ ಅಲ್ಲೇ ಸರ್ ತೀರ್ಕೊಂಡ್ರು ಅವರು. ಓಕೆ ಓಕೆ. ಸೊ ಬೇಜಾರಾಗತ್ತೆ. ಬಹಳ ಬೇಜಾರಾಗುತ್ತೆ ಸರ್ ನಮ್ಗೆ. ಓಕೆ. ಎಸ್ ಮಾ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ವಿಶ್ ಮಾಡೋಣ. ಒಂದ್ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಮ್ಮ? ಸರ್ ಹೇಳಿ. ಎಸ್. ಸೊ ಕನ್ನಡದ ಕುರಿತಾಗಿ ಪ್ರಶ್ನೆಗಳನ್ನ ಆವಾಗ ಕೇಳ್ತಾನೆ ಇರ್ತೀನಿ. ದಿನಾ ಫೋನ್ ಮಾಡ್ತೀವಿ, ದಿನಾ ಕೇಳ್ತೀವಿ ಸರ್ ನಾವು. ಎಸ್. ಸೊ ಕನ್ನಡದ ಬಗ್ಗೆ ಒಂದಷ್ಟು ಜನರಿಗೆ ಅರಿವನ್ನು ಮೂಡಿಸೋಣ ಅನ್ನೋ ಒಂದು ಉದ್ದೇಶ ಅಷ್ಟೇ. ಸೊ ಯಾರನ್ನು ಪರೀಕ್ಷೆ ಮಾಡೋ ಉದ್ದೇಶ ಅಲ್ಲ. ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಯಾವುದು ಅಂತ ಹೇಳಿ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಸೊ ಆಪ್ಷನ್ ಬಂದ್ಬಿಟ್ಟು ಗುಲಾಮಗಿರಿ, ಕವಿರಾಜ ಮಾರ್ಗ, ಕೇಸರಿ, ಹಿಂದ್ ಸ್ವರಾಜ್. ಏನ್ ಸರ್ ಲಾಸ್ಟ್ ಏನ್ ಸರ್? ಕೇಸರಿ, ಅದಾದ ನಂತರ ಹಿಂದ್ ಸ್ವರಾಜ್.
ಟಿವಿ ಪರದೆ ಮೇಲೆ ಬರ್ತಾ ಇದೆ ನೋಡಿ ಪ್ರಶ್ನೆ. ಓಕೆ ಸರ್, ನೋಡ್ತೀವಿ. ಎಸ್. ಸೊ ನಿಮ್ಮ ಪ್ರಕಾರ ಯಾವುದು ಅಂತ ಕ್ವಿಕ್ ಆಗಿ ಹೇಳಬೇಕು, 30 ಸೆಕೆಂಡ್ಸ್ಗಿಂತ ಹೆಚ್ಚು ಸಮಯ ತಗೋಬಾರ್ದು. ನಿಮಿಷ ಸರ್, ನೋಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ. ಹಿಂದೂ ಸ್ವರಾಜ್ ಸರ್. ಹಿಂದೂ ಸ್ವರಾಜ? ಹಾ ಸರ್. ಶೋರಾ? ಹಾ ಶೋರ್ ಸರ್. ಓಕೆ, ಒಂದು ವೇಳೆ ಈ ಉತ್ತರ ತಪ್ಪು ಅಂತ ಇಟ್ಕೊಳ್ಳಿ. ಓಕೆ, ಸೊ ಎರಡನೇ ಆಪ್ಷನ್ಸನ್ನು ಚೂಸ್ ಮಾಡೋದಾದ್ರೆ ಯಾವುದನ್ನು ಚೂಸ್ ಮಾಡ್ತೀರಿ ಉಳಿದಿರ್ತಕ್ಕಂಥ ಮೂರರಲ್ಲಿ? ಗುಲಾಮಗಿರಿ, ಕವಿರಾಜ ಮಾರ್ಗ, ಕೇಸರಿ? ಕವಿರಾಜ ಮಾರ್ಗ ಸರ್. ಶೋರಾ? ಅದೇ ಶೋರ್ ಸರ್. ಎಸ್, ಕನ್ನಡದ ಮೊದಲ ಶಾಸ್ತ್ರ ಗ್ರಂಥ ಅಂತಕ್ಕಂಥದ್ದು ಕವಿರಾಜ ಮಾರ್ಗ. ಸೊ ತುಂಬಾನೇ ಹಳೆಯ ಗ್ರಂಥ, ಮೊಟ್ಟ ಮೊದಲ ಗ್ರಂಥನೇ ಇದು, ಹೌದು. ಸೊ ಸಾಕಷ್ಟು ಎಡಿಷನ್ಸ್ಗಳಲ್ಲಿ ಇದನ್ನು ಈಗಲೂ ಕೂಡ ಹೊರ ತರ್ತಾ ಇದ್ದಾರೆ. ಸೊ ಕನ್ನಡದ ಎಲ್ಲ ಒಂದು ಓದುಗರರಿಗೆ ತಲುಪಲಿ ಅನ್ನೋ ಕಾರಣಕ್ಕೆ ಸೊ ಸಾಕಷ್ಟು ನಾಲೆಡ್ಜನ್ನು ಕೊಡ್ತಕ್ಕಂಥ ಒಂದು ಗ್ರಂಥ ಇದು ಕವಿರಾಜ ಮಾರ್ಗ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ತಿಳ್ಕೊಂಡಿರಲೇಬೇಕು. ಸೊ ತುಂಬ ಖುಷಿ ಆಯಿತು ಮೇಡಮ್, ರೈಟ್ ಆನ್ಸರ್ನ ನೀಡಿದಿರಿ. ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನೀವು ನಿಮ್ಮ ಫ್ಯಾಮಿಲಿ ಕುರಿತಾಗಿ ಸಾಕಷ್ಟು ಇನ್ಫಾರ್ಮೇಷನ್ನ ಹಂಚಿಕೊಂಡ್ರೆ, ಅದೇ ರೀತಿ ಮಕ್ಕಳು ವಿದ್ಯಾಭ್ಯಾಸವನ್ನು ಮಾಡೋದ್ರ ಕುರಿತಾಗಿ ಕೂಡ ಚೆನ್ನಾಗಿ ಮಾತಾಡಿದ್ರಿ. ಧನ್ಯವಾದಗಳು ಮಾ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೆಯದಾಗಲಿ. ಓಕೆ ಸರ್. ಓಕೆ ಮಾ, ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇವತ್ತು ನ್ಯಾಷನಲ್ ಎಜುಕೇಷನ್ ಡೇ ಆಗಿರೋದ್ರಿಂದ ಸೊ ತುಂಬ ಜನ ಇವತ್ತು ಏನು ಮಾತಾಡ್ತಾರೆ ಅನ್ನೋದನ್ನು ಎಜುಕೇಷನ್ ಬಗ್ಗೆನೇ ಕೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಅದು ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ನಾವು ಹೊಸದುರ್ಗದಿಂದ. ಹೊಸದುರ್ಗದಿಂದ? ಹಾ, ಹೇಳಿ ಮಾ. ನನ್ನ ಪಾಪು ಬರ್ತಡೇ ಇವತ್ತು. ಹೌದಾ, ಹೆಸರು ಹೇಳಿ. ಆಯಾನ್. ಓಕೆ, ಸೊ ಟಿವಿ ವಾಲ್ಯೂಮ್ನ ಕಡಿಮೆ ಮಾಡಿ ಮಾ. ಟಿವಿ ವಾಲ್ಯೂಮ್ ಕಮ್ಮಿ ಮಾಡಿದೀವಿ. ಓಕೆ, ಸೊ ಆಯಾನ್ ಅವರಿಗೆ ನಮ್ಮ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಸೊ ಆ ಭಗವಂತ ಅವ್ರಿಗೆ ಎಲ್ಲ ರೀತಿಯಿಂದ ಒಳ್ಳೇದನ್ನ ಮಾಡಲಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಲಿ ಅಂತ ಪ್ರೇ ಮಾಡ್ತಾ ಇದ್ದೀನಿ ಮಾ. ಓಕೆ ಮಾ. ಸೊ ಚೆನ್ನಾಗಿ ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡಿ, ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಪಾಪು ಮಾತಾಡ್ತಾನಂತೆ. ಹಾಂ ಮಾ, ಆಗಲಿ. ಹಲೋ, ನಮಸ್ತೆ. ಹ್ಯಾಪಿ ಬರ್ಡೇ ಪುಟ. ಅರ್ಮಾನ್. ಓಕೆ, ಎಷ್ಟನೇ ಕ್ಲಾಸ್ ಅಮ್ಮ? LKG-ನಾ? ವಾವ್, ಸೂಪರ್. ಚೆನ್ನಾಗಿ ಓದು ಪುಟ. ಯಾವ ಟೀಚರ್ ಇಷ್ಟ ನಿಂಗೆ? ಆಗ್ಲಿ ಮಾ, ಆಗ್ಲಿ. ಸೊ ನಿಮ್ ಪಾಪು ಬರ್ಡೇ ನ ಇಲ್ಲಿಂದ ವಿಶ್ ಮಾಡ್ತಾ ಇದ್ದೀನಿ, ಬರ್ತೀನಿ. ಹೌದಾ? ಓಕೆ ಓಕೆ. ಸೊ ಅಯಾನ್ ಬರ್ಡೇಗೆ ಮತ್ತೊಮ್ಮೆ ಹಾರ್ಟ್ಲಿ ವಿಶಸ್ ಮಾ. ಓಕೆ, ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು. ಓಕೆ ಮಾ. ಎಸ್ ವೀಕ್ಷಕರೇ, ಸೊ ಪುಟಾಣಿ ಮಕ್ಕಳ ಜೊತೆ ಮಾತಾಡ್ತಾ ಹೋದರೆ ನಿಜವಾಗ್ಲೂ ಅವ್ರ ತೊದಲು ನುಡಿಯಲ್ಲಿ ನಿಷ್ಕಲ್ಮಶವಾಗಿರ್ತಕ್ಕಂಥ ಪ್ರೀತಿ ಇರುತ್ತೆ. ಸೊ ಖುಷಿ ಆಗತ್ತೆ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಎಸ್, ಕರೆ ಕಟ್ಟಾಯಿತು. ಸೊ ಮುಂದಿನ ಒಂದು ಪ್ರಶ್ನೆನೇ ಹೇಳಿಬಿಡ್ತೀನಿ, ಸೊ ಕರೆ ಮಾಡ್ತಕ್ಕಂಥವ್ರಿಗೆ ಸುಲಭ ಆಗಲಿ ಅನ್ನೋ ಕಾರಣಕ್ಕೆ. ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂಥೇಳಿ. ಸೊ ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ. ಸೊ ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ನಾನ್ರಿ ರಾಘು ಅವ್ರ ಅಕ್ಕ. ಹಾಂ ಮಾ, ಹೇಳಿ. ನಮ್ಮ ಮೊಮ್ಮಕ್ಕಳದು ಬರ್ತಡೇ ಇತ್ರಿ. ಹಾಂ ಹಾಂ, ಹೇಳಿ ಮಾ, ಹೆಸರು ಹೇಳಿ ಅವ್ರದ್ದು. ಸುಪ್ರಿಯಾ ಸ್ಫೂರ್ತಿ. ಸುಪ್ರಿಯಾ ಸ್ಫೂರ್ತಿ. ಸ್ಫೂರ್ತಿ ಚೈತ್ರಾಲಿ. ಓಕೆ ಓಕೆ. ಸೊ ಚೈತ್ರಾಲಿ ಮತ್ತು ಸ್ಫೂರ್ತಿ ಅವ್ರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಭಗವಂತನ ಆಶೀರ್ವಾದ ಅವ್ರ ಮೇಲೆ ಇರಲಿ, ಚೆನ್ನಾಗಿ ಓದಲಿ, ಒಳ್ಳೆ ವಿದ್ಯಾಭ್ಯಾಸ ಮಾಡ್ಕೊಂಡು ಒಳ್ಳೆ ಜಾಬ್. ಹಾಂ ಅಮ್ಮ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ತಿಂಡಿ ಆಯ್ತಾ? ತಿಂಡಿ? ಓಕೆ ಓಕೆ. ಸೊ ಒಳ್ಳೇದಾಗ್ಲಿ ಅಮ್ಮ, ಬರ್ಡೇ ಚೆನ್ನಾಗಿ ಮಾಡಿ, ಆಯ್ತಾ? ಓಕೆ, ಆಗ್ಲಿ ಮಾ, ಆಗ್ಲಿ, ಬರ್ತೀನಿ ಖಂಡಿತ. ನಮಸ್ತೆ ಮಾ. ಸೊ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ.
ಸೊ ಈ ಸರಿ ಒಂದು ಹುಟ್ಟುಹಬ್ಬಕ್ಕೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್ ಇದೆ. ಸೊ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರಿ, ಆಬ್ವಿಯಸ್ಲಿ ನೀವೆಲ್ಲರೂ ಕೇಕ್ ಕಟ್ ಮಾಡೇ ಮಾಡ್ತೀರಿ, ಆಬ್ವಿಯಸ್ಲಿ ನೀವೆಲ್ಲರೂ ಕೂಡ ಗ್ರ್ಯಾಂಡಾಗಿ ಪಾರ್ಟಿ ಮಾಡೇ ಮಾಡ್ತೀರಿ. ಸೊ ಸಾಧ್ಯವಾದರೆ ಈ ಪ್ರಕೃತಿಗೆ ಒಂಚೂರು ಏನಾದರೂ ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಏನು ಕೊಡ್ಬೋದು ಅಂತ ನೀವು ಕೇಳಿದ್ರೆ ತುಂಬ ಸಿಂಪಲ್ಲಾಗಿ ಈ ಪ್ರಕೃತಿ ಮಾತೆಗೆ ಒಂದು ಗಿಡವನ್ನು ಡೊನೇಟ್ ಮಾಡಿ. ನಿಮ್ಮ ಕೈಯಲ್ಲಿ ಆಗಿರ್ತಕ್ಕಂಥ ಯಾವುದೋ ಒಂದು ಸಾಕಷ್ಟು ಗಿಡಗಳಿದೆ, ಬೇವಿನ ಎಲೆ ಬೇವಿನ ಗಿಡ ಸಿಗುತ್ತೆ, ಇಲ್ಲಾಂದರೆ ಅರಳಿ ಗಿಡ ಸಿಗುತ್ತೆ, ಇಲ್ಲಾಂದರೆ ಈ ಚೆರಿ ಫ್ರೂಟ್ಸ್ ಗಿಡಗಳು ಸಿಗುತ್ತೆ. ತುಂಬ ಹಾರ್ಡ್ಲಿ 40-50 ರೂಪಾಯಿಗಳಿಗೆ ಗಿಡಗಳು ಸಿಕ್ಬಿಡ್ತವೆ. ಸೊ ಆ ಒಂದು ಗಿಡವನ್ನು ತೆಗೆದುಕೊಂಡು, ಇಲ್ಲಾಂದ್ರೆ ಮಾವಿನ ಹಣ್ಣಿಂದ ಆಗಿರ್ಬೋದು, ಸೀಸನಲ್ ಫ್ರೂಟ್ಸ್ ಇಲ್ಲ ನೇರಳೆ ಹಣ್ಣಿಂದ ಆಗಿರ್ಬೋದು, ಯಾವುದನ್ನು ಬೇಕಾದರೂ ಹಾಕಿ, ಎಂಥದ್ದೇ ಅಂತಿಲ್ಲ. ಇಲ್ಲಾಂದರೆ ಈ ಕಾಡು ಬಾದಾಮಿ ಸಿಗುತ್ತೆ, ಎಲ್ಲವನ್ನೂ ಕೂಡ ಫಾರೆಸ್ಟ್ ಆಫೀಸಿಂದ ಉಚಿತವಾಗಿ ಕೂಡ ಕೊಡ್ತಾರೆ. ಇಲ್ಲ ಅಂದರೆ ನೀವು ಅಲ್ಲಲ್ಲಿ ಅಂಗಡಿಗಳಲ್ಲಿ ಮಾರಾಟಕ್ಕೂ ಇಟ್ಟಿರ್ತಾರೆ. ಸೊ ಗಾರ್ಡನ್ ಥರ ಮಾಡಿಬಿಟ್ಟು ಅಲ್ಲಿಂದ ಏನೋ ಒಂದು ಪರ್ಚೇಸ್ ಮಾಡಿಬಿಟ್ಟು ಆ ಪ್ರಕೃತಿಗೆ ನಿಮ್ಮ ಮನೆ ಹತ್ರ ಇರ್ತಕ್ಕಂಥ ಎಲ್ಲಾದರೂ ಒಂದು ಜಾಗದಲ್ಲಿ ಅದನ್ನು ಹಾಕಿದ್ದಾಯಿತು ಅಂದರೆ, ಸೊ ನೀವು ಹೇಗೆ ಬೆಳೀತಾ ಹೋಗ್ತೀರಿ ಆ ಗಿಡ ಕೂಡ ಹಾಗೆ ಬೆಳೀತಾ ಹೋಗುತ್ತೆ. ನೀವು ಬೆಳೆಯೋದಕ್ಕಿಂತ ಮುಂಚೆನೇ ಆ ಗಿಡ ಇನ್ನಷ್ಟು ಎತ್ತರಕ್ಕೆ 2-3 ವರ್ಷದಲ್ಲೇ ಬೆಳೆದು ನಿಮ್ಮ ಮನೆಗೆ, ನಿಮ್ಮ ವಾತಾವರಣಕ್ಕೆ, ನಿಮ್ಮ ಕುಟುಂಬಕ್ಕೆ ನೆರಳು ಕೊಡ್ತಕ್ಕಂಥ ಶಕ್ತಿ ಆ ಗಿಡಕ್ಕಿದೆ. ಅದ್ರ ಜೊತೆಗೆ ದೊಡ್ಡವರೊಂದು ಮಾತನ್ನು ಹೇಳ್ತಾರೆ, ಸೊ ಗಿಡ ಅಥವಾ ಮರ ಇದ್ರೂ ಕೋಟಿ ಅಂತೆ, ಹೋದರೂ ಕೋಟಿ ಅಂತೆ. ಇದ್ದರೂ ಕೂಡ ಅದು ತಾನು ಇರೋವರೆಗೂ ಕೂಡ ಅಲ್ಲಿ ಓಡಾಡ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಆಕ್ಸಿಜನನ್ನು ನೀಡಿ ನಮ್ಮೆಲ್ಲರ ಜೀವವನ್ನು ಕಾಪಾಡತ್ತೆ. ಸೊ ಅದ್ರ ಜೊತೆಗೆ ಅದು ಒಂದು ವೇಳೆ ಅದನ್ನು ನಾವು ಕೊನೆಗೆ ಕಡಿದು ಕಟ್ಟಿಗೆಗೆ ಇನ್ನೇನಕ್ಕೋ ಯೂಸ್ ಮಾಡಿದ್ವಿ ಅಂದರೂ ಕೂಡ ಅದು ನಮ್ಗೆ ಮಂಚ ಆಗತ್ತೆ, ಇನ್ನೇನೇನಕ್ಕೂ ನಾವು ಅದನ್ನು ಉಪಯೋಗಿಸ್ಕೋಬೋದು. ಸೊ ಹಾಗಾಗಿ ಒಂದು ಸ್ಮಾಲ್ ಡೊನೇಷನ್ ನಿಮ್ಮ ಒಂದು ಕಡೆಯಿಂದ, ಪ್ರತಿಯೊಬ್ಬರು ಯಾರೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ರು ಕೂಡ ಈ ಕಾರ್ಯಕ್ರಮ ನೋಡ್ತಾ ಇರಿ, ನೋಡದೇ ಇದ್ದರೂ ಕೂಡ ಅವರೆಲ್ಲ ವೀಕ್ಷಕರ ಹತ್ರ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳದ್ದು ಬರ್ಡೇ ಇದ್ದಾಗ ಒಂದು ಗಿಡ ತೊಗೊಂಡೋಗಿ ಕೊಡಿ. ಖಂಡಿತವಾಗ್ಲೂ ಅವರು ಅದನ್ನು ಅವ್ರ ಮನೆ ಅಂಗಳದಲ್ಲೇ ನೆಟ್ಕೊಳ್ಳಿ, ಅಥವಾ ಎಲ್ಲಾದ್ರೂ ಒಂದು ಹತ್ರ ನೆಟ್ಟರೆ ಅದಕ್ಕೆ ನಿಮಗೆ ತುಂಬ ಒಂದು ಬ್ಲೆಸ್ಸಿಂಗ್ ಸಿಗುತ್ತೆ. ಅದ್ರ ಬದಲು ನೀವು ಕೊಡ್ತಕ್ಕಂಥ 150-200 ರೂಪಾಯಿ ಗಿಫ್ಟಿಂದ ಅವ್ರಿಗೆ ಏನೂ ಡಿಫ್ರೆನ್ಸ್ ಆಗೋಲ್ಲ. ಅದ್ರ ಬದಲು ನೀವೇನಾದ್ರು ಒಂದು ಗಿಡ ಡೊನೇಟ್ ಮಾಡಿದ್ರೆ ನಿಜವಾಗ್ಲೂ ಅವ್ರು ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಖುಷಿ ಪಡ್ತಾರೆ. ಒಂದು ವೇಳೆ ನಾಳೆ ಆ ಒಂದು ಮರ ದೊಡ್ಡದಾಗಿ ನೆರಳು ಕೊಟ್ಟು ಹಣ್ಣು ಕೊಟ್ಟಾಗ ಖಂಡಿತ ಇದು ನನ್ನ ಫ್ರೆಂಡ್ ಡೊನೇಟ್ ಮಾಡಿದ್ದು ಅಂತಕ್ಕಂಥ ಹೆಸರು ನಿಮಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಪರಿಸರ ಉಳಿಸೋದ್ರ ಕಡೆಗೆ ಒಂದು ಹೆಜ್ಜೆ ಇಡಿ ಅಂತ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಮುಂದಿನ ಪ್ರಶ್ನೆನ ಇನ್ನೊಮ್ಮೆ ಹೇಳ್ಬಿಡ್ತೀನಿ. ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂತಕ್ಕಂಥದ್ದು. ಸೊ ಕರ್ನಾಟಕದ ಕರಾವಳಿ ಅಂದರೆ ನಿಮಗೆಲ್ಲರಿಗೂ ಗೊತ್ತೇ ಇದೆ, ಸಾಕಷ್ಟು ಕೋಸ್ಟಲ್ ಏರಿಯಾ ಬರುತ್ತೆ, ಅಲ್ಲಿ ಸಾಕಷ್ಟು ಬೀಚ್ಗಳಿದೆ, ಸಾಕಷ್ಟು ಹಡಗಳಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಅದ್ರ ಜೊತೆಗೆ ಅಲ್ಲಿ ಏರ್ಪೋರ್ಟ್ಗಳ ಕೂಡ ಇದೆ. ಸೊ ನಮ್ಮ ಮಂಗಳೂರಲ್ಲಿ ಕೂಡ ಒಂದು ಒಳ್ಳೆಯ ಸುಂದರವಾಗಿರ್ತಕ್ಕಂಥ ಏರ್ಪೋರ್ಟ್ ಇದೆ, ಸಾಕಷ್ಟು ಬೀಚ್ ಇದೆ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ. ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ, ತಮ್ಮ ಹೆಸರು? ಅನು ಅಂತ ಸರ್. ಅನು, ಎಲ್ಲಿಂದಮ್ಮ ಕರೆ ಮಾಡ್ತಾ ಇರೋದು? ದಾವಣಗೆರೆ ಸರ್. ದಾವಣಗೆರೆಯಿಂದ. ಏನು ಓದ್ತಾ ಇದ್ದೀರಿಪ್ಪ? ನಮ್ದು ಡಿಗ್ರಿ ಕಂಪ್ಲೀಟ್ ಆಯ್ತು ಸರ್. ಡಿಗ್ರಿ ಕಂಪ್ಲೀಟ್ ಆಗಿದೆಯಾ? ಓಕೆ. ಸೊ ನಾನೇನು 7ನೇ ಕ್ಲಾಸ್ 8ನೇ ಕ್ಲಾಸ್ ಹುಡುಗಿ ಅನ್ಕೊಂಡ್ಬಿಟ್ಟೆ, ಸಾರಿ. ಓಕೆ, ನೀವು ಏನು ಮಾಡ್ತಾ ಇದ್ದೀರಿ ಇವಾಗ? ಮನೇಲಿದ್ದೀವಿ ಸರ್. ಮನೇಲಿದ್ದೀರಿ. ಓಕೆ, ಯಾವುದು ಜಾಬ್ ಸರ್ಚ್ ಮಾಡ್ತಾ ಇಲ್ವಾ? ಕಾಂಪಿಟೇಟಿವ್ಗೆ ಪ್ರಿಪೇರ್ ಆಗ್ತಿದ್ದೀವಿ ಸರ್. ಓಕೆ. ಸೊ ಕಾಂಪಿಟೇಟಿವ್ ಪ್ರಿಪೇರ್ ಆಗೋದ್ರ ಜೊತೆಗೇನೆ ಸೈಡ್ ಬೈ ಸೈಡ್ ಜಾಬ್ಸ್ನ ಕೂಡ ಟ್ರೈ ಮಾಡ್ತಾ ಇರಿ. ಏನೋ ನಾಳೆ ನವೆಂಬರ್ 12ನೇ ತಾರೀಕು ಜಿಲ್ಲಾಡಳಿತದಲ್ಲಿ ಮಿನಿ ಉದ್ಯೋಗ ಮೇಳ ನಡೀತಾ ಇದೆ. ಸೊ ಸಾಕಷ್ಟು ಕಂಪ್ನಿಗಳು ಬರ್ತಾ ಇದ್ದಾರೆ ಬೆಂಗಳೂರಿಂದ, ಬೇರೆ ಬೇರೆ ಕಡೆಯಿಂದ. ಸೊ ಟ್ರೈ ಮಾಡಿ, ಅದ್ರ ಜೊತೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಕೂಡ ಅಟೆಂಡ್ ಮಾಡ್ತಾ ಇರಿ, ಏನು ತಪ್ಪಿಲ್ಲ. ಸೊ ಏನಾಗಬೇಕಂತಿದ್ದೀರಿ ಮುಂದೆ? ಯಾವ ಜಾಬ್ನ ಸರ್ಚ್ ಮಾಡ್ತಾ ಇದ್ದೀರಿ? KS ಮಾಡ್ಬೇಕಂತ ಸರ್. ವೆರಿ ಗುಡ್, ಒಳ್ಳೆ ಆಂಬಿಷನ್. ಸೊ ಚೆನ್ನಾಗಿ ಪ್ರಿಪೇರ್ ಆಗಿ, ಎಕ್ಸಾಮ್ಸ್ ಕೂಡ ಅಷ್ಟೇ ಟಫ್ ಆಗಿರುತ್ತೆ. ಬಟ್ ಆಲ್ ದ ವೆರಿ ಬೆಸ್ಟ್. ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ. ಒಳ್ಳೇದಾಗಲಿಮ್ಮ. ಯಾವುದು ನಿಮ್ಮದು ಆಗಿರೋದು ಡಿಗ್ರಿ? BA ಸರ್. BA. ಓಕೆ. ಸೊ ಒಳ್ಳೇದಾಗಲಿ, ಚೆನ್ನಾಗಿ ಓದಿ, ನಿಮ್ಮ ಆಂಬಿಷನ್ಸ್ ಫುಲ್ಫಿಲ್ ಆಗಲಿ. ಮತ್ತೆ ಯಾರಾದರೂ ಶುಭಾಶಯ ಹೇಳಲಿಕ್ಕಿದೆಯಾ? ಏನು ಸರ್? ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಹಾಂ ಸರ್. ಓಕೆ. ಕರ್ನಾಟಕದ ಕರಾವಳಿಯ ಪ್ರಮುಖ ವಾಣಿಜ್ಯ ಕೇಂದ್ರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಮಂಗಳೂರು ಮೇ ಬಿ. ಮಂಗಳೂರಾ? ನಾನು ಆಪ್ಷನ್ ಕೊಟ್ಟೇ ಇಲ್ಲ, ಆಲ್ರೆಡಿ ಉತ್ತರ ಹೇಳ್ತಾ ಇದ್ದೀರಿ. ಶೋರಾ? ಸೊ ಬಹುಶಃ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಓದ್ತಾ ಎಲ್ಲ ಪ್ರಿಪೇರ್ ಆಗಿಬಿಟ್ಟಿದ್ರಿ ಅಂತ ಅನ್ಸುತ್ತೆ. ಇದು ಕಾಮನ್ ಆಗಲ್ಲ ಸರ್. ಓಕೆ. ಸೊ ಕಾಮನ್ ಹಾಂ, ಅಂತ ಟಫ್ ಕ್ವಶನ್ ಏನು ಅಲ್ಲಲ್ಲ ಸರ್. ಓಕೆ. ಬಟ್ ಸ್ಟಿಲ್ ಇದು ಕೆಲವೊಬ್ಬರಿಗೆ ಟಫ್ ಆಗೇ ಆಗತ್ತೆ. ನೋ ಇಶ್ಯೂಸ್. ಸೊ ರೈಟ್ ಆನ್ಸರ್ನ ನೀಡಿದಿರಿ, ಥ್ಯಾಂಕ್ ಯು ಸರ್. ಒಳ್ಳೇದಾಗಲಿ. ಸೊ ಹೀಗೆ ಸಾಕಷ್ಟು
ಜನರಲ್ ನಾಲೆಡ್ಜ್ ಕ್ವಶನ್ಸ್ಗಳಿಗೆ ನಾವು ಪ್ರಶ್ನೆಗಳನ್ನ ಇಲ್ಲಿ ಕೇಳ್ತಾ ಇರ್ತೀವಿ. ಸೊ ನಾ ಡೈಲಿ ನೋಡ್ತಿರ್ತೀನಿ ಸರ್. ಸೊ ಒಳ್ಳೇದಾಗ್ಲಿ, ಕರೆ ಮಾಡ್ತಾ ಇರಿ ಹಾಗೆ ಹಾ ಸರ್. ಒಳ್ಳೇದಾಗ್ಲಿ, ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮೆಲ್ಲ ಕನಸುಗಳು ಈಡೇರಲಿ. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಒಳ್ಳೇದಾಗ್ಲಿ. ನಮಸ್ತೆ. ಸರ್. ನಮಸ್ತೆ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ. ಸೊ ಮುಂದಿನ ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ, ಯಾರು ಕರೆ ಮಾಡ್ತಾರೆ ಅವರಿಗೆ ಸುಲಭವಾಗಲಿ ಅನ್ನೋ ಕಾರಣಕ್ಕೆ. ರಾಜ್ಯದ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರ ಯಾವುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಶ್ನೆ. ರಾಜ್ಯದ ಅಂದರೆ ಕರ್ನಾಟಕ ರಾಜ್ಯದ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರ ಅಂಥೇಳಿ ನಾವು ಯಾವುದನ್ನು ಕರಿತೀವಿ ಅಂಥೇಳಿ. ಸೊ ನೋಡಬೇಕು ಯಾರು ಇದಕ್ಕೆ ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಇನ್ ಬಿಟ್ವೀನಲ್ಲಿ. ಇವತ್ತು ವಿಶೇಷವಾಗಿ ನಾವು ಆಹಾರದ ಬಗ್ಗೆ ಒಂದಷ್ಟು ಪ್ರಿಕಾಷನ್ಸನ್ನು ತಗೋಬೇಕು. ಅದಕ್ಕಿಂತ ಮುಂಚಿತವಾಗಿ ನಾನು ಸುಬ್ರಹ್ಮಣ್ಯದ ಒಂದು ಡೇಟ್ಸ್ಗಳ ಬಗ್ಗೆ ಹೇಳ್ತಾ ಇದ್ದೆ. ಸೊ ಕರೆ ಬಂದಿದ್ದರಿಂದ ಹೇಳಲಿಕ್ಕಾಗಲಿಲ್ಲ. 27ನೇ ತಾರೀಕು ಬುಧವಾರದಿಂದ ಕೊಪ್ಪರಿಗೆ ಏರುವುದು ಪ್ರಾರಂಭ ಆಗುತ್ತೆ. ಅದಾದ ರಾತ್ರಿ ಶೇಷವಾಹನ ಯುಕ್ತ ಬಂಡಿ ಉತ್ಸವ ಕೂಡ ಇರುತ್ತೆ. ಅದಾದ ನಂತರ ಶನಿವಾರ 30ನೇ ತಾರೀಕು ಲಕ್ಷ ದೀಪೋತ್ಸವ ಇದೆ. 1ನೇ ತಾರೀಕು ಆದಿತ್ಯವಾರ ಮತ್ತೆ ರಾತ್ರಿ ಶೇಷವಾಹನೋತ್ಸವ ಇದೆ. 2ನೇ ತಾರೀಕು ರಾತ್ರಿ ಅಶ್ವವಾಹನೋತ್ಸವ ಇದೆ. 3ನೇ ತಾರೀಕು ಮಂಗಳವಾರ ರಾತ್ರಿ ಮಯೂರ ವಾಹನೋತ್ಸವ ಇದೆ. 4ನೇ ತಾರೀಕು ಮತ್ತೆ ಬುಧವಾರ ರಾತ್ರಿ ಶೇಷವಾಹನೋತ್ಸವ ಇದೆ. 5ನೇ ತಾರೀಕು ಗುರುವಾರ ರಾತ್ರಿ ಹೂವಿನ ತೇರಿನ ಉತ್ಸವ ಇದೆ. 6ನೇ ತಾರೀಕು ರಾತ್ರಿ ಪಂಚಮಿ ರಥೋತ್ಸವ ಇರುತ್ತೆ, ತೈಲ ಭಂಜನ ಮಾಡ್ತಾರೆ ಸುಬ್ರಹ್ಮಣ್ಯದಲ್ಲಿ. ಅದೇ ರೀತಿ 7ನೇ ತಾರೀಕು ಶನಿವಾರ ಪ್ರಾತಃ ಕಾಲ ಚಂಪಾಷಷ್ಠಿ ಮಹಾರಥೋತ್ಸವ ನಡೀತದೆ. ಅದಾದ್ಮೇಲೆ 8ನೇ ತಾರೀಕು ಆದಿತ್ಯವಾರ ಏನಿದೆ ಭಾನುವಾರ ಅವಭೃತೋತ್ಸವ ನೌಕಾ ವಿಹಾರ ನಡೀತದೆ. ಅದಾದ ನಂತರ 12ನೇ ತಾರೀಕು ಕೊನೆಯದಾಗಿ ಗುರುವಾರ ಮತ್ತೆ ಕೊಪ್ಪರಿಗೆ ಇಳಿಯೋದು. ರಾತ್ರಿ ನೀರು ಬಂಡೆ ಉತ್ಸವ ಇರುತ್ತೆ, ದೈವಗಳ ನಡಾವಳಿ ಕೂಡ ಇರುತ್ತೆ. ಇದಿಷ್ಟು ಕಾರ್ಯಕ್ರಮವನ್ನು ಈ ಒಂದು ಚಂಪಾಷಷ್ಠಿ ಮಹೋತ್ಸವದಲ್ಲಿ ಸುಬ್ರಹ್ಮಣ್ಯದಲ್ಲಿ ನೆರವೇರಿಸ್ತಾರೆ. 26ನೇ ತಾರೀಕು ಮಂಗಳವಾರ ಮೂಲ ಮೃತ್ತಿಕಾ ಪ್ರಸಾದ ವಿತರಣೆಯನ್ನು ಮಾಡ್ತಾರೆ. ಅದೇ ರೀತಿ ಕಿರುಸೃಷ್ಟಿ ಮಹೋತ್ಸವ 5/1/2025ಕ್ಕೆ ಇರುತ್ತೆ. 27/11ರಿಂದ 30/11ರವರೆಗೆ ಭಕ್ತಾದಿಗಳು ಒಪ್ಪಿಸುವ ಹಸಿರು ಕಾಣಿಕೆಗಳನ್ನು ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸಲಾಗುವುದು ಅಂತೇಳಿ ಹೇಳಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂಥೇಳಿ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ತಮ್ಮ ಹೆಸರು? ಶಕುಂತಲಮ್ಮ ಶಾಮ್ನೂರಿಂದ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇವತ್ತು ಮದುವೆ ಆಯ್ತಾ? ನಿನ್ನೆ ಹೇಳೋಣ ಅಂದ್ರೆ ಸಿಗ್ಲಿಲ್ಲ. ಅದಕ್ಕೆ ಇವತ್ತು 6:30 7:30 ಆಯ್ತು. ನಾವು ಚೌಟ್ರಿಯಲ್ಲೇ ಇದ್ದೀವಿ ಸರ್. ಶುಭ ಖಂಡಿತಮ್ಮ, ಖಂಡಿತ, ತುಂಬಾ ಖುಷಿ ಆಯ್ತು. ಸೊ ನಿಮ್ಮ ಮೊಮ್ಮಗಳ ಮದುವೆ ಇವತ್ತು ಚೌಟ್ರಿಲಿ ಇದ್ದ ಕಾಲ್ ಮಾಡ್ತಾ ಇದ್ರಿ. ಸೊ ನನ್ನ ಭಾಗ್ಯ ಅಂತ ಅನ್ಕೊಳ್ತೀನಿ. ಒಳ್ಳೇದಾಗ್ಲಿ ಅಮ್ಮ. ಬ್ಯುಸಿ ಶೆಡ್ಯೂಲಲ್ಲೂ ಕೂಡ ಫೋನ್ ಮಾಡಿದಿರಲ್ಲ. ಸೊ ಮದುಮಕ್ಕಳು ಎಲ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಗಂಡು ಹೆಣ್ಣು ನಗ್ನಗ್ತಾ ಸಂತೋಷ ಹೀಗೆ 100 ಕಾಲ ಸಂತೋಷವಾಗಿ ಬಾಳಲಿ. ಸೊ ಮದುವೆ ಗ್ರ್ಯಾಂಡಾಗಿ ಆಗಲಿ ಅಂತ ವಿಶ್ ಮಾಡ್ತಿದ್ದೀನಿ. ನಮ್ಮ ಸಾಧ್ಯವಾದರೆ ಆಮೇಲೆ ಒಂದು ಫೋಟೋ ತೆಗೆದು ಇದೇ ನಂಬರ್ಗೆ ಕಳಿಸ್ಕೊಡಿ. ಸೊ ನಾಳೆ ಅದನ್ನ ಫೋಟೋ ತೋರಿಸೋ ಪ್ರಯತ್ನವನ್ನು ಮಾಡ್ತೀನಿ. ಆಗ್ಬೋದಾ? ಒಳ್ಳೇದಾಗ್ಲಿ. ಸೊ ನಮ್ಮ ಕಡೆಯಿಂದ ಮತ್ತು V1 ವಾಹಿನಿ ಸಮಸ್ತ ವೀಕ್ಷಕತೆಯಿಂದ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಮದುವೆಗೆ. ಎಸ್ ವೀಕ್ಷಕರೇ, ತುಂಬ ಖುಷಿ ಆಯಿತು. ಸೊ ಇವತ್ತು ಮದುವೆ ನಡೀತಾ ಇದೆ, ಮದುವೆ ಮುಹೂರ್ತದಲ್ಲಿದ್ದಾರೆ. ಸೊ ಚೌಟ್ರಿಯಿಂದ ಕಾಲ್ ಮಾಡ್ತಾ ಇದ್ದಾರೆ. ಸೊ ನಿಜಕ್ಕೂ ತುಂಬ ಖುಷಿ ಆಗುತ್ತೆ, ತುಂಬ ಹೆಮ್ಮೆ ಅನಿಸುತ್ತೆ. ಎಲ್ಲ ಆ ಒಂದು ವಧುವರರ ಜೊತೆಗೆ ಇವತ್ತು ಮದುವೆ ಆಗ್ತಿರ್ತಕ್ಕಂಥ ಎಲ್ಲ ವಧುವರರಿಗೆ ಇವತ್ತು ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಅವರೆಲ್ಲರ ಜೀವನ ನಗ್ನಗ್ತಾ ಸಂತೋಷವಾಗಿರಲಿ ಅಂತ ನಾವೆಲ್ಲರೂ ಕೂಡ ಹಾರೈಸೋಣ. ಅದ್ರ ಜೊತೆಗೆ ಸುಬ್ರಹ್ಮಣ್ಯದ ಎಲ್ಲ ಡೇಟ್ಸು ಕೂಡ ನಿಮಗೆ ಗೊತ್ತಾಗಿದೆ ಅಂತ ನಾನು ಅಂದ್ಕೊಳ್ತಾ ಮುಂದಿನ ಪ್ರಶ್ನೆಯನ್ನು ಇನ್ನೊಮ್ಮೆ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ರಾಜ್ಯದ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರ ಯಾವುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ ಈ 4 ಆಪ್ಷನ್ಸ್ಗಳನ್ನು ಕೂಡ ನೀಡ್ತಾ ಇದ್ದೀನಿ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಕರ್ನಾಟಕ ರಾಜ್ಯದ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಆಪ್ಷನ್ಸ್ ಬಂದ್ಬಿಟ್ಟು ಬೆಂಗಳೂರು, ಮೈಸೂರು, ದಾವಣಗೆರೆ, ಹುಬ್ಬಳ್ಳಿ, ಧಾರವಾಡ. ಸೊ ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ನೋಡೋಣ. ಒಂದು ಕರೆ ಬರ್ತಾ ಇದೆ.
ನಮಸ್ತೆ ದಾವಣಗೆರೆ. ಹಾ ಸರ್, ವಿನಯ್ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್, ನೀವು ಸರ್? ಎಸ್ ಸರ್, ತಿಂಡಿ ಆಯ್ತಾ? ಇಲ್ಲ ಸರ್, ನಿಮ್ದು ಸರ್? ಇನ್ಮೇಲೆ ಮಾಡಬೇಕು ಸರ್. ಎಸ್, ಇವತ್ತು ಮುದ್ದೆ ಸರ್. ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್, ಇಲ್ಲ. ಓಕೆ, ಸೊ ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ನೇರವಾಗಿ? ಸರ್, ಧಾರವಾಡ ಸರ್. ಧಾರವಾಡನಾ? ಹೇಗೆ ಹೇಳ್ತೀರಿ ಕಿಸ್ಸಿಂಗ್. ಧಾರವಾಡ, ಹುಬ್ಬಳ್ಳಿ ಧಾರವಾಡ ಅಂತ? ಅದೇ ಸರ್, ಹುಬ್ಬಳ್ಳಿ ದಾವಣಗೆರೆಗೆ ಸರ್ ಇರೋದು. ಶೋರಾ? ಶೋರ್. ಓಕೆ, ನೋಡೋಣ ಸರ್. ಆ ನಂತರ ಕಾರ್ಯಕ್ರಮದಲ್ಲಿ ನನ್ನ ಉತ್ತರವನ್ನು ಹೇಳೋ ಪ್ರಯತ್ನವನ್ನು ಮಾಡ್ತೀನಿ. ಸರ್, ಕರೆಕ್ಟ್ ಇಲ್ವಾ ಹಂಗಾದ್ರೆ? ಅದು ಡೌಟ್ ನಂಗೆ. ಎಸ್ ಸರ್, ಹುಬ್ಬಳ್ಳಿ ಧಾರವಾಡ ನಮ್ಮ ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರ ಅಂತಾನೆ ಹೆಸರುವಾಸಿ. ರೈಟ್ ಆನ್ಸರ್ ಸರ್. ಓಕೆ, ಹಂಗಾರೆಲ್ಲ ಆರಾಮಿದ್ದೀರಾ ಸರ್? ನಿಮ್ಮ ಫ್ಯಾಮಿಲಿ ನಿಮ್ದೆಲ್ಲ ಎಲ್ಲ ಚೆನ್ನಾಗಿದ್ದೀವಿ ಸರ್, ಎಲ್ಲ ಚೆನ್ನಾಗಿದ್ದೀವಿ. ಧನ್ಯವಾದಗಳು ನಿಮ್ಮ ಪ್ರೀತಿಗೆ, ನಿಮ್ಮ ಕೇರ್ಗೆ. ಓಕೆ, ಆಯ್ತು ಸರ್, ಆಯ್ತು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ನಮಸ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ತುಂಬ ಜನರಿಗೆ ಕನ್ಫ್ಯೂಷನ್ ಇರುತ್ತೆ. ಯಾಕೆಂದರೆ ಬೆಂಗಳೂರು ತುಂಬ ದೊಡ್ಡ ಊರು, ಅಲ್ಲಿ ಸಾಕಷ್ಟು ಶೈಕ್ಷಣಿಕ ಕೇಂದ್ರಗಳಿದ್ದಾವೆ, ಅದರ ಜೊತೆ ವಾಣಿಜ್ಯ ಚಟುವಟಿಕೆಗಳು ನಡೆಯುತ್ತೆ. ಬಟ್ ಕರ್ನಾಟಕಕ್ಕೆ ವಿಚಾರ ಬಂದಾಗ ಹುಬ್ಬಳ್ಳಿ ಮತ್ತು ಧಾರವಾಡ ಏನಿದೆ ಅದು ನಮ್ಮ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರ ಅಂತಕ್ಕಂತ ಹೇಳಿ ಗುರುತಿಸಲ್ಪಡುತ್ತೆ. ಏಕೆಂದರೆ ಅಷ್ಟೊಂದು ಇಂಡಸ್ಟ್ರೀಸ್ಗಳು ಅಲ್ಲಿದೆ. ಅದರ ಜೊತೆಗೆ ಸಾಕಷ್ಟು ಎಜುಕೇಷನಲ್ ಪರ್ಪಸ್ ಇರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಕೇಂದ್ರಗಳು ಅಲ್ಲಿ ಇದ್ದಾವೆ. ಸೊ ಹಾಗಾಗಿ ಹುಬ್ಬಳ್ಳಿ ಮತ್ತು ಧಾರವಾಡವನ್ನು ನಾವು ವಾಣಿಜ್ಯ ಮತ್ತು ಶೈಕ್ಷಣಿಕ ಕೇಂದ್ರ ಅಂಥೇಳಿ ಕರ್ನಾಟಕ ರಾಜ್ಯದಿಂದ ಗುರುತಿಸಲ್ಪಡ್ತೀವಿ. ಎಸ್, ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮಲೆನಾಡಿನ ಪ್ರಮುಖ ನಗರ ಯಾವುದು ಅಂಥೇಳಿ. ಸೊ ಮಲೆನಾಡು ಅಂದರೆ ನಿಮ್ಗೆ ಗೊತ್ತಿದ್ದೇ ಇದೆ, ಮಳೆಯನ್ನು ಹೊತ್ತು ಸದಾ ಹಸನ್ಮುಖವಾಗಿ ಹಚ್ಚಹಸಿರಾಗಿರ್ತಕ್ಕಂಥ ನಾಡು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಹಾಗಾಗಿ ಅದು ಮಲೆನಾಡು ಇದ್ದಿದ್ದು ಮಲೆನಾಡು ಆಗೋಗ್ಬಿಟ್ಟಿದೆ. ಎನಿಹೌ, ಸೊ ಆ ಮಲೆನಾಡಿನ ಪ್ರಮುಖ ನಗರ ಯಾವುದು ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ. ಸೊ ನಿಮಗೆಲ್ಲ ಗೊತ್ತೇ ಇದೆ, ಸಾಕಷ್ಟು ಕಾಫಿ ಎಸ್ಟೇಟ್ಗಳಿದೆ, ಸಾಕಷ್ಟು ಫಾಲ್ಸ್ಗಳಿದೆ, ಸಾಕಷ್ಟು ನೋಡ್ತಕ್ಕಂಥ ಪ್ರೇಕ್ಷಣೀಯ ಸ್ಥಳಗಳು ಈ ಮಲೆನಾಡಿನಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತವೆ. ಸೊ ಹಾಗಾಗಿ ಮಲೆನಾಡು ಕಡೆ ಹೋಗ್ತಕ್ಕಂಥದ್ದೇ ಒಂದು ಸುಂದರವಾಗಿರ್ತಕ್ಕಂಥ ವಾತಾವರಣವನ್ನು ನಮಗೆಲ್ಲ ನೀಡುತ್ತೆ. ಸೊ ಮುಂಗಾರು ಮಳೆ ಯಾರು ಮರೀಲಿಕ್ಕೆ ಸಾಧ್ಯ ಹೇಳಿ? ಸಂಪೂರ್ಣ ಚಿತ್ರವನ್ನು ಆ ಒಂದು ವಾತಾವರಣವೇ ಗೆಲ್ಲಿಸ್ಬಿಟ್ಟಿತ್ತು ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಆ ಮಳೆ, ಆ ಒಂದು ಸುಂದರವಾಗಿರ್ತಕ್ಕಂಥ ನೇಚರ್ ನೋಡೋದಕ್ಕೆ ಎರಡು ಕಣ್ಣುಗಳು ಸಾಲದು ಆ ಒಂದು ಚಿತ್ರದಲ್ಲಿ. ಸೊ ಅಷ್ಟೊಂದು ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ. ಎಸ್, ನೋಡೋಣ ಹಾಗಿದ್ರೆ ಮಲೆನಾಡಿನ ಪ್ರಮುಖ ನಗರ ಯಾವುದು ಅಂತಕ್ಕಂಥದ್ದು, ಯಾರು ಇದಕ್ಕೆ ಸರಿ ಉತ್ತರವನ್ನು ಕೊಡ್ತಾರೆ ಅಂತ ಹೇಳಿ ನೋಡೋಣ. ಅದ್ರ ಜೊತೆಗೆ ಇನ್ನಷ್ಟು ಪ್ರಮುಖ ವಿಚಾರಗಳನ್ನು ಕ್ವಿಕ್ಕಾಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಾವು ತಿಳ್ಕೋಬೇಕು. ತುಂಬ ಜನರಿಗೆ ಹಿಂದಿನ ಕಾಲದವ್ರಿಗೆ ಇದು ಗೊತ್ತಿರುತ್ತೆ, ಆದರೆ ಇತ್ತೀಚಿನ ದಿನಗಳಲ್ಲಿ ಅದನ್ನು ಕರೆಯುವಾಗ ಕೆಲವೊಬ್ಬರು ಮೂಗು ಮುರಿತಾರೆ, ಅಸಹ್ಯ ಪಟ್ಕೊಳ್ತಾರೆ, ಆ ಹೆಸರನ್ನ ಉಪಯೋಗಿಸಬಾರ್ದು ಅಂಥೇಳಿ ಕೂಡ ಹೇಳ್ತಾರೆ. ಸೊ ಅದರ ನಿಜವಾದ ಹೆಸರು ಆ್ಯಕ್ಚುಲಿ ಬಂದ್ಬಿಟ್ಟು ಶಾಂತಿ ಸಾಗರ ಅಂತ ಹೇಳ್ಬಿಟ್ಟು, ಆದರೆ ಅದನ್ನು ಕರೆಯುವಾಗ ಕಾಮನಾಗಿ ಅದು ಬಂದ್ಬಿಟ್ಟು ಆ ವರ್ಡ್ ಹೇಳೋದಕ್ಕೂ ಕೂಡ ನನಗೆ ಬೇಜಾರಾಗತ್ತೆ, ಆ ಥರ ಅದನ್ನು ಕರೀತಾರೆ. ಸೊ ಅದರ ಅದು ಯಾಕೆ ಆ ಹೆಸರು ಬಂತು ಅಂತ ನೋಡೋದಾದರೆ ಅದರದ್ದೊಂದು ಪುಟ್ಟ ಕಥೆ ಇದೆ. ಸೊ ಅದನ್ನು ಒಂದೇ ಒಂದು ನಿಮಿಷದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರು ಅಂತ ನೋಡೋಣ. ನಮಸ್ತೆ ಸಿದ್ಲಿಂಗೇಶ್ ಸರ್. ನಮಸ್ಕಾರ ಸರ್, ಹೇಗಿದ್ದೀರಿ ಸರ್? ಎಸ್ ಸರ್, ಸೂಪರ್. ತಾವೇಗಿದ್ದೀರಿ? ಆರಾಮಿದ್ದೀವಿ ಸರ್. ಗುಡ್ ಮಾರ್ನಿಂಗ್ಗಳು. ವೆರಿ ಗುಡ್ ಮಾರ್ನಿಂಗ್ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಏನು ಸರ್ ಸ್ಪೆಷಲ್ಲು? ಸರ್ ನಿನ್ನೆ ಆಕ್ಚುಲಿ ಫೋನ್ ಮಾಡ ಅಂತ ಮಾಡಿದ್ವಿ, ಲೈವ್ ಇದ್ದಿಲ್ಲ ನಿನ್ನೆ, ನಾನು ಟಿವಿ ನೋಡ್ತಾ ಇದ್ದೆ. ಹೌದು ಸರ್, ನಿನ್ನೆ ಮಧ್ಯಾಹ್ನ ಮಾಡಿದ್ದೆ ಸರ್ ಪಲಾವ್. ಓಕೆ ಮಿಸ್ ಆಯ್ತು ಸರ್. ಹಂಗಾರೆ ನಮ್ಗೆ ಅದು ಮಾಡೋದ ಮಾಡ್ತಿದ್ನ, ಮೊದಲನೇ ಸಂಡೇ ರಜಾ ಇರ್ತಿತ್ತು ಮಧ್ಯಾಹ್ನ. ಓಕೆ ಹಾ. ಬೆಳಗ್ಗೆ ಮಾಡಕ್ ನೋಡ್ದೆ, ಮಾಡ್ತಿದ್ದೀನಿ ಬರ್ರಿ ಅಂತ ಹೇಳಕ್ಕೆ ನಿಮ್ದು ಲೈವ್ ಇದ್ದಿಲ್ಲ. ಎಸ್, ನಿನ್ನೆ ಸಂಡೇ ಅಲ್ಲ ಸರ್, ಹಾಗಾಗಿ ಬಂದಿದ್ರು ಚೆನ್ನಾಗಿರೋದು. ಎಸ್ ಸರ್, ಖಂಡಿತ ಒಂದ್ಸರಿ ನಿಮ್ಮ ಕೈನ ರುಚಿ ನೋಡೋದಕ್ಕೆ ಯಾವಾಗ ಅವಕಾಶ ಇದೆ ಅವಾಗ ಖಂಡಿತ ಬರ್ತೀನಂತೆ. ಓಕೆ ಸರ್. ಎಸ್ ಸರ್, ಥ್ಯಾಂಕ್ ಯು. ಯಾಕಾದ್ರೂ ಶುಭಾಶಯ ಹೇಳಲಿಕ್ಕಿದೆಯಾ ಸರ್? ಇಲ್ಲ ಸರ್, ಮುಂದೋರ್ ಮಾಡೋಣ ಸರ್. ಖಂಡಿತ. ಎಸ್ ಸರ್, ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬಿಡ್ಬೋದಾ? ನೋಡ್ದೆ ಸರ್, ಮಲೆನಾಡು ಹೆಬ್ಬಾಗಿಲು ಶಿವಮೊಗ್ಗ ಅಂತ ಕೇಳ್ಪಟ್ಟಿದ್ದೆ. ಹೌದಾ, ಶೋರಾ? ಸೊ ಯಾವಾಗಾದ್ರೂ ಆ ಕಡೆ ಪ್ರವಾಸಕ್ಕೆ ಹೋಗಿದ್ದೀರಾ ಸರ್? ಶಿವಮೊಗ್ಗ, ಜೋಗ ಜಲಪಾತ? ತುಂಬಾ ಸಲ ಹೋಗಿದ್ದೀವಿ ಸರ್. ಓಕೆ, ಸೊ ಹೇಗೆ ಅನ್ಸುತ್ತೆ ಸರ್ ನೇಚರ್ ಎಲ್ಲ? ವಾತಾವರಣ ಚೆನ್ನಾಗಿರ್ತದೆ. ಮಲೆನಾಡು ಹೆಬ್ಬಾಗಿಲಿನ ಬೋರ್ಡ್ಗಳು ಕಾಣ್ತಾ ಇರ್ತದೆ, ಬೋರ್ಡ್ಗಳು ನೋಡಿದ್ದೆ. ಹೌದು. ಹೋಗೋದು ತುಂಬಾ ಜೋಗ, ಮುರುಡೇಶ್ವರ, ಶಿವಮೊಗ್ಗದ ಮಲೆ, ಅಲ್ಲಿ ಶಿವಮೊಗ್ಗದಲ್ಲಿ ಆನೆ ಬಿಡಾರ ಇದೆಯಲ್ಲ, ಅಲ್ಲಿ ಎಲ್ಲ ಕಡೆ ಹೋಗಿ ಬಂದಿದ್ದೀವಿ. ಹೌದು. ಸೊ ಮನಸ್ಸಿಗೆ ಯಾವಾಗಾದ್ರೂ
ತುಂಬ ಕೆಲಸದ ಒತ್ತಡ ಅನಿಸಿದಾಗ ಅಥವಾ ಬೇಜಾರು ಅನಿಸಿದಾಗ ಆ ಕಡೆ ಹೋಗಿ ಬಂದ್ಬಿಟ್ರೆ ಮನಸ್ಸು ತುಂಬ ರಿಫ್ರೆಶ್ ಆಗುತ್ತೆ ಮತ್ತು ಖುಷಿ ಆಗುತ್ತಲ್ವಾ? ಹಾ, ಖುಷಿ ಆಗುತ್ತೆ, ಒಂಥರ ರಿಲ್ಯಾಕ್ಸೇಷನ್ ಸಿಗುತ್ತೆ, ಮೈಂಡ್ ಫ್ರೆಶ್ ಆಗುತ್ತೆ. ಹೌದು. ಸೊ ಪ್ರಕೃತಿಗೆ ನೆಕ್ಸ್ಟ್ ಜೀವನ ಮಾಡಕ್ ಒಂಥರ ಹುರುಪ್ ಸಿಗ್ತತೆ. ಹೌದೌದು, ಆ ಪ್ರಕೃತಿಗೆ ಇರ್ತಕ್ಕಂಥ ಶಕ್ತಿನೇ ಹಾಗೆ. ಹಾ ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಸರ್. ರೈಟ್ ಆನ್ಸರ್ನ ಕೂಡ ನೀಡಿದಿರಿ. ಅದ್ರ ಜೊತೆಗೆ ಇವತ್ತು ಶಿವಮೊಗ್ಗನಾ? ಹೌದು ಹೌದು, ಖಂಡಿತ ಶಿವಮೊಗ್ಗ ಇಸ್ ದ ರೈಟ್ ಆನ್ಸರ್. ಸೊ ಇವತ್ತು ವಿಶೇಷವಾಗಿ ನ್ಯಾಷನಲ್ ಎಜುಕೇಷನ್ ಡೇ ಇದೆ. ಸೊ ಇವತ್ತಿನ ಎಜುಕೇಷನ್ ಸಿಸ್ಟಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸರ್, ಈಗ ಎಜುಕೇಶನ್ ಎಲ್ಲ ಬಿಸ್ನೆಸ್ ಆಗ್ಬಿಟ್ಟಿದಲ್ಲ ಸರ್. ಖಂಡಿತ ಸರ್, 100ಕ್ಕೆ 100ರಷ್ಟು ನಿಜ. ಇವತ್ತಿನ ಎಜುಕೇಷನ್ ಅಂತಕ್ಕಂಥದ್ದು ಬಿಸ್ನೆಸ್, ಅದರಲ್ಲಿ ಎರಡು ಮಾತಿಲ್ಲ. ಹಾ ಸರ್. ಎಸ್, ಏನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಸೊ ಯಾವ ಥರ ಈಗ ಹಿಂದೆ ಎಲ್ಲ ಗುರುಕುಲಗಳು ಹೇಗಿತ್ತು ಅಂದರೆ, ಮೊದಲು ಆ ವಿದ್ಯಾರ್ಥಿ ಅಥವಾ ಒಬ್ಬ ಗುರುಗಳ ಹತ್ರ ವಿದ್ಯೆ ಕಲೀಲಿಕ್ಕೆ ಹೋದರೆ ಅಲ್ಲಿ ಏನೂ ಇರಲಿಲ್ಲ, ಎಲ್ಲ ಗುರುಗಳೇ ಊಟ ತಿಂಡಿ ಎಲ್ಲ ಕೊಟ್ಟು ಕಲಿಸಿರೋರು. ಕೊನೆಗೆ ಬರುವಾಗ ಅವ್ರಿಗೆ ಇಷ್ಟ ಆಗಿದ್ದನ್ನು ಅವ್ರ ಗುರು ಕಾಣಿಕೆ ಅಂತ ನೀಡಿ ಬರೋ ಸಂಪ್ರದಾಯ ಇತ್ತು. ಹೌದೇನ್ ಸರ್? ಹಾಗಿತ್ತು. ಗುರುಗಳು ಒಂದು ಮರದ ಕೆಳಗಡೆ ಅವ್ರದೇ ಹೋದಾಗಿರ್ತಕ್ಕಂಥ ಒಂದು ಸಣ್ಣ ಗುಡಿಸಲಲ್ಲಿ ಪಾಠ ಮಾಡ್ಕೊಂಡು ಹೋಗ್ತಿದ್ರು. ಆದರೆ ಈಗೆಲ್ಲ ಹೆಂಗಿದೆ ಅಂದರೆ, ಫಸ್ಟ್ ನಾವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಒಂದು ಡೊನೇಷನ್ ಲೀಸ್ಟ್ ಅಥವಾ ಫೀಸ್ ಲೀಸ್ಟ್ ಕೊಟ್ಬಿಡ್ತಾರೆ. ಅದಕ್ಕೆ ನಮ್ಗೆ ಪಾಕೆಟ್ ಗಟ್ಟಿ ಇದ್ರೆ ನಾವು ಅದನ್ನ ನೋಡ್ಕೊಂಡು ಒಳಗಡೆ ಹೋಗ್ಬೋದು, ಇಲ್ಲಾಂದ್ರೆ ನೋಡ್ಕೊಂಡು ಹೊರಗಡೆ ಬಂದ್ಬಿಡ್ಬೋದು. ಖಂಡಿತ ಹಾಗೆ ಆಗತ್ತೆ ಅಲ್ವಾ? ಖಂಡಿತ ಸರ್, ಖಂಡಿತ. ಸೊ ಎಲ್ಲ ಒಂದ್ ಕಡೆ ಬೇಜಾರಾಗತ್ತೆ. ಸೊ ನಮ್ಮ ಎಜುಕೇಶನ್ ಬಿಸ್ನೆಸ್ ಆಗೋಗ್ಬಿಟ್ಟಿದೆಯಲ್ಲ ಅಂತ ಹೇಳಿ. ಅವ್ರು ಖಂಡಿತ ಬಿಸ್ನೆಸ್, ಪಕ್ಕಾ ಬಿಸ್ನೆಸ್ ಆಗ್ಬಿಟ್ಟಿದೆ ಸರ್ ಅದು. ಹೌದು ಹೌದು ಹೌದು. ಸೊ ಈಗ ಅನಿವಾರ್ಯ ಸರ್, ಏನು ಮಾಡ್ಕಲ್ಲ, ಮಾತಾಡ್ತೀವಿ. ಮತ್ತು ಆದ್ರೆ ಐ ಸ್ಕೂಲ್ ಸೇರ್ಸಕ್ಕೆ ಹೋಗ್ತಿದೀವಿ ನಾವೆಲ್ಲ. ನಾನು ಸೇರಿ ಹೇಳ್ತಿದೀನಿ ಸರ್. ಖಂಡಿತ ಖಂಡಿತ ಎಲ್ರದ್ದು ಅದೇ ಪರಿಸ್ಥಿತಿ ಇದೆ ಸರ್. ಯಾಕಂದ್ರೆ ನಾವಂತೂ ಕಲಿಯಿಲ್ಲ, ನಮ್ಮ ಮಕ್ಕಳು ಯಾರ ಒಂದು ಒಳ್ಳೆ ಹುದ್ದೆಗೆ ಹೋಗ್ಲಿ, ಒಳ್ಳೆ ಇದನ್ನ ಕಲಿ ಅನ್ನೋ ಆಸೆ ಇರುತ್ತಲ್ಲ. ಎಕ್ಸಾಕ್ಟ್ಲಿ. ಎಸ್ ಸರ್, ಆಗ್ಲಿ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ರೈಟ್ ಆನ್ಸರ್ ನೀಡಿದಿರಿ. ಮಾಡ್ಬೋದಲ್ಲ ಡೈಲಿ? ತೊಂದರೆ ಇಲ್ಲಲ್ಲ? ಖಂಡಿತ ಮಾಡ್ಬೋದು ಸರ್. ಪ್ರತಿ ದಿವಸ ಮಾಡಿದ್ರು ಕೂಡ ನಾವು ಪ್ರೀತಿಯಿಂದನೇ ಸ್ವೀಕರಿಸ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ಒಳ್ಳೇದಾಗ್ಲಿ. ನಮಸ್ತೆ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಮುಂದಿನ ಒಂದು ಪ್ರಶ್ನೆಯನ್ನು ಹೇಳ್ಬಿಡ್ತೀನಿ. ಅದಾದ ನಂತರ ಒಂದು ಪುಟ್ಟ ವಿರಾಮವನ್ನು ಕೂಡ ತೆಗೆದುಕೊಳ್ಳೋಣ. ಅದಾದ ನಂತರ ಮತ್ತಷ್ಟು ಕರೆಗಳಿಗೆ ಉತ್ತರವನ್ನು ನೀಡ್ತಾ ಇನ್ನಷ್ಟು ವಿಚಾರಗಳನ್ನು ಕೂಡ ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ಮುಂದಿನ ಒಂದು ಪ್ರಶ್ನೆ ಏನು ಅಂತ ನೋಡೋದಕ್ಕಿಂತ ಮುಂಚೆ, ಮಲೆನಾಡು ಪ್ರಮುಖ ನಗರ ಯಾವುದು ಅಂತ ಕೇಳಿದ್ದಕ್ಕೆ ಶಿವಮೊಗ್ಗ ಅಂತೇಳಿ ಸರಿ ಉತ್ತರವನ್ನು ನೀಡಿದ್ರು ಸಿದ್ಧಲಿಂಗೇಶ್ ಅವರು. ಹೌದು, ಶಿವಮೊಗ್ಗ ಮತ್ತು ಸುತ್ತಮುತ್ತಲು ನೋಡ್ತಕ್ಕಂಥ ಹಲವಾರು ವಿಶೇಷವಾಗಿರ್ತಕ್ಕಂಥ ಸ್ಥಳಗಳಿದೆ. ಸೊ ಶೃಂಗೇರಿ ಕಡೆ ಹೋದರೂ ಸಾಕಷ್ಟು, ಈ ಕಡೆ ಜೋಗ ಜಲಪಾತದ ಕಡೆ, ಸಾಗರದ ಕಡೆ, ನೀವು ಆ ಕಡೆ ಶಿವಮೊಗ್ಗದಿಂದ ಎಲ್ಲಿಗೆ ಹೋಗಿ ಒಂದೊಂದು ಸ್ಥಳಗಳು ಕೂಡ ಕಣ್ಣಿಗೆ ಅತ್ಯಂತ ತಂಪನ್ನು ನೀಡ್ತಕ್ಕಂಥ, ಮನಸ್ಸಿಗೆ ಮದ ನೀಡ್ತಕ್ಕಂಥ ಸ್ಥಳಗಳಿದ್ದಾವೆ. ಸೊ ಯಾವ ಕಡೆ ಹೋದರೂ ನಿಮಗೆ ಒಂದು ದಿವಸ 2 ದಿವಸ ಸಾಕಾಗೋದಿಲ್ಲ, ಅಷ್ಟು ಖುಷಿ ಆಗುತ್ತೆ. ಆ ಕಡೆ ಚಿಕ್ಕಮಗಳೂರು ಕಡೆ ಹೋದರೂ ಅಷ್ಟೇ, ಈ ಕಡೆ ಸಕಲೇಶ್ಪುರ ಕಡೆ ಹೋದರೂ ಅಷ್ಟೇ, ಯಾವ ಕಡೆಗಾದರೂ ಹೋಗಿ ನೀವು, ಭದ್ರಾವತಿ ಕಡೆ ಹೋದರೂ ಕೂಡ ಡ್ಯಾಮ್ಗಳು, ಎಲ್ಲಿ ನೋಡಿದ್ರೂ ಕೂಡ ನಿಮಗೆ ಖುಷಿ ಸಿಗುತ್ತೆ. ಆ ಕಡೆ ಮುಳ್ಳಯ್ಯನಗಿರಿ ಬೆಟ್ಟ, ಚಿಕ್ಕಮಗಳೂರು ಕಡೆ ಹೋದರೆ ಸೊ ಎಲ್ಲವೂ ಕೂಡ ಅದ್ಭುತವಾಗಿರ್ತಕ್ಕಂಥ ತಾಣಗಳು, ಸಾಕಷ್ಟು ವಾಟರ್ ಫಾಲ್ಸ್ಗಳು ಇರ್ತಕ್ಕಂಥ ಪ್ಲೇಸ್ಗಳು. ಸೊ ಸಾಧ್ಯವಾದರೆ ಎಲ್ಲೆಲ್ಲೋ ಹೋಗಿ ಬೇರೆ ಬೇರೆ ಒಂದು ಟೂರಿಸಂ ಪ್ಲೇಸನ್ನು ಉತ್ತೇಜನ ನೀಡೋ ಬದಲು ನಮ್ಮ ಕರ್ನಾಟಕದ ಮಲೆನಾಡನ್ನು ಉತ್ತೇಜನಗೊಳಿಸಿ ನಮ್ಮ ಮಲೆನಾಡನ್ನ ಒಂದು ಟೂರಿಸಮ್ನ ಇಂಪ್ರೂವ್ ಮಾಡಬೇಕು ಅಂದರೆ, ಸೊ ನಾವೆಲ್ಲರೂ ಕೂಡ ಮಲೆನಾಡಿಗೆ ಹೋಗೋ ಹಾಗಾಗಲಿ, ಮಲೆನಾಡಿಗೆ ಹೋಗೋ ಹಾಗಾಗಲಿ ದಯವಿಟ್ಟು ಹೋದಾಗ ಆ ಪರಿಸರವನ್ನು ಹಾಳು ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಡಿ ಅಂತ ಕೇಳ್ಕೊಳ್ತಾ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಉತ್ತರ ಕನ್ನಡದಲ್ಲಿರುವ ಪಕ್ಷಿಧಾಮದ ಹೆಸರೇನು ಅಂತಕ್ಕಂಥದ್ದು ಮುಂದಿನ ಒಂದು ಪ್ರಶ್ನೆ. ಸೊ ಎಲ್ರಿಗೂ ಕೂಡ ರಂಗನತಿಟ್ಟು ಪಕ್ಷಿಧಾಮ ಮಾತ್ರ ನೆನಪಿರುತ್ತೆ, ಯಾಕೆಂದರೆ ಅದೊಂದು ಫೇಮಸ್ ಪ್ಲೇಸ್ ಆಗಿದೆ. ಆದರೆ ಉತ್ತರ ಕನ್ನಡದಲ್ಲೂ ಕೂಡ ಒಂದು ಪಕ್ಷಿಧಾಮ ಇದೆ, ತುಂಬ ಫೇಮಸ್ ಆಗಿರ್ತಕ್ಕಂಥ ಪಕ್ಷಿಧಾಮ. ಅಲ್ಲದೇ ಇದ್ದರೂ ಕೂಡ ಸಾಕಷ್ಟು ಪಕ್ಷಿಗಳು ಅಲ್ಲಿ ಒಂದು ಕಾಲದಲ್ಲಿ ಬರ್ತಾವೆ. ಸೊ ದೇಶ ವಿದೇಶಗಳಿಂದ ಕೂಡ ಪಕ್ಷಿಗಳು ಅಲ್ಲಿ ಬರ್ತಾವೆ ಅಂತಕ್ಕಂಥದ್ದು ಹೆಮ್ಮೆ ಆ ಒಂದು ಪಕ್ಷಿಧಾಮಕ್ಕಿದೆ. ಸೊ ಬನ್ನಿ ಹಾಗಾದರೆ ಆ ಪಕ್ಷಿಧಾಮ ಯಾವುದು ಅಂತೇಳಿ, ಅದಕ್ಕೆ ಯಾರು ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ ಕರೆ ಬಂದಾಗ 4 ಆಪ್ಷನ್ಸ್ಗಳನ್ನ ಕೂಡ ನಾನು ಕೊಡ್ತೀನಿ. ಅದರ ಜೊತೆಗೆ ಒಂದು ಪುಟ್ಟ ವಿರಾಮವನ್ನು ತೆಗೆದುಕೊಂಡು ಬರೋಣ. ಅದಾದ ನಂತರ ಮತ್ತಷ್ಟು ವಿಶೇಷ ಆಗಿರ್ತಕ್ಕಂಥ ಮಾಹಿತಿಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಿದೆ. ಎಸ್, ವೆಲ್ಕಮ್ ಬ್ಯಾಕ್ ವೀಕ್ಷಕರು. ಮತ್ತೊಮ್ಮೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ, ಸುಸ್ವಾಗತ. ಎಸ್, ವಿರಾಮಕ್ಕೆ ಹೋಗೋದಕ್ಕಿಂತ ಮುಂಚೆ ಒಂದು ಪ್ರಶ್ನೆಯನ್ನು ಕೇಳಿದ್ದೆ. ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಪಕ್ಷಿಧಾಮದ ಹೆಸರೇನು ಅಂಥೇಳಿ. ಸೊ ನೋಡೋಣ ಯಾರು ಇದಕ್ಕೆ ಸರಿ ಉತ್ತರವನ್ನು ನೀಡ್ತಾರೆ ಅಂಥೇಳಿ. ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ದಾವಣಗೆರೆ ನಗರದ ಸುತ್ತಮುತ್ತ ಇರತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ಇದು. ನಮ್ಮ ಒಂದು ಜನ ಅಂತರ್ಜಾತೀಯ ಒಂದು ವಿವಾಹವನ್ನು ಯಾವ ದೃಷ್ಟಿಯಿಂದ ನೋಡ್ತಾರೆ ಅಂತಕ್ಕಂಥದ್ದಕ್ಕೆ ಇದೊಂದು ಸೂಕ್ತವಾಗಿರ್ತಕ್ಕಂಥ ಉದಾಹರಣೆ ಅಂತ ಹೇಳ್ಬೋದು. ಸೊ ರಾಜಕುಮಾರಿ ಶಾಂತವ್ವ ದಲಿತ ಯುವಕ ಸಿದ್ದೇಶ್ವರ ಅಂತಕ್ಕಂಥ ಒಬ್ಬ ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಸೊ ಅದ್ರ ಬಗ್ಗೆ ಇನ್ನಷ್ಟು ಹೇಳ್ತೀನಿ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ.
ನಮಸ್ತೆ ಸರ್. ನಮಸ್ತೆ ಮಾ, ತಮ್ಮ ಹೆಸರು? ನಾನು ಸರ್ ಇವಾಗಿನ ಮಾಡಿದ್ದೆ. ಹಾಂ ಹೇಳಿಮ್ಮ. ಕ್ವಶನ್ ಕೇಳಿದ್ರಲ್ಲ ಸರ್. ಓಕೆ, ಹೇಳಿ ಹೇಳಿ. ಅತ್ತಿವೇರಿ ಪಕ್ಷಿಧಾಮ ಸರ್. ಯಾವುದು? ಅತ್ತಿವೇರಿ ಪಕ್ಷಿಧಾಮ. ಅತ್ತಿವೇರಿ ಪಕ್ಷಿಧಾಮನಾ? ಹಾ, ಏನು ಗೂಗಲಲ್ಲಿ ಸರ್ಚ್ ಮಾಡಿದ್ರಾ? ಇಲ್ಲ ಸರ್. ಓಕೆ, ಎಲ್ಲಿ ಬರುತ್ತೆ ಹೇಳಿ ಆಗಿದ್ರೆ. ಮಾಡಿ ಎಲ್ಲಿ ಬರುತ್ತೆ ಅಂತ ಹೇಳಿ. ಉತ್ತರ ಕನ್ನಡದಲ್ಲಿ ಅದು? ಉತ್ತರ ಕನ್ನಡ ಜಿಲ್ಲೆ. ಅದು ಎಲ್ಲಿ ಬರುತ್ತೆ, ಯಾವ ಊರ ಹತ್ರ ಬರುತ್ತೆ? ಅದು ಗೊತ್ತಿಲ್ಲ ಸರ್. ಗೊತ್ತಿಲ್ಲ ಅಂದ್ರೆ 100% ಗೂಗಲಲ್ಲಿ ಸರ್ಚ್ ಮಾಡಿದ್ದೀರಿ ಅಂತ ಅರ್ಥ. ನಾವು ಇಲ್ಲ ಸರ್, ಓದ್ಬೇಕಾರೆ ಬರೀ ಡಿಸ್ಟ್ರಿಕ್ಟ್ ಅಷ್ಟೇ ಓದಿರ್ತೀವಿ. ಓಕೆ, ಯಾವ ಥರ ವಿಸಿಟ್ ಮಾಡಿದ್ದೀರಾ ಪಕ್ಷಿಧಾಮಕ್ಕೆ? ಇಲ್ಲ ಸರ್, ಯಾವ ಪಕ್ಷಿಧಾಮಕ್ಕೆ ವಿಸಿಟ್ ಮಾಡಿದ್ದೀರಿ ಹೇಳಿ? ಯಾವುದಕ್ಕೂ ಮಾಡಿಲ್ಲ. ಯಾವುದಕ್ಕೂ ಮಾಡಿಲ್ವಾ? ಸೊ ಒಂದ್ಸರಿ ಪಕ್ಷಿಧಾಮಕ್ಕೆ ವಿಸಿಟ್ ಮಾಡಿ ಬನ್ನಿ. ಸೊ ನಿಜವಾಗ್ಲೂ ಮನಸ್ಸಿಗೆ ಖುಷಿ ಸಿಗುತ್ತೆ, ತುಂಬ ಸಂತೋಷ ಆಗತ್ತೆ. ಹಾ, ಸರ್. ಓಕೆನಾ? ಎಸ್, ರೈಟ್ ಆನ್ಸರ್ ಕೂಡ ನೀಡಿದ್ದೀರಿ. ಅತ್ತಿವೇರಿ ಪಕ್ಷಿಧಾಮ ಉತ್ತರ ಕನ್ನಡದಲ್ಲಿರ್ತಕ್ಕಂಥ ಪಕ್ಷಿಧಾಮ. ತುಂಬ ಹೆಸರು ಮಾಡಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಮೈಸೂರು ರಂಗನತಿಟ್ಟು ಪಕ್ಷಿಧಾಮದ ಥರ, ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ಪಕ್ಷಿಧಾಮದ ಥರ, ಬಟ್ ತುಂಬ ಸಾಕಷ್ಟು ಪ್ರಾಣಿಗಳು ಇಲ್ಲೂ ಕೂಡ ಬರುತ್ತೆ. ಸೊ ಒಳ್ಳೆ ಒಂದು ವಾಯುವಿಹಾರ ಸ್ಥಳ ಕೂಡ ಹೌದು, ಪಿಕ್ನಿಕ್ ಸ್ಪಾಟ್ ಕೂಡ ಹೌದು. ಥ್ಯಾಂಕ್ ಯು ಸೊ ಮಚ್ ಮಾ, ಕರೆ ಮಾಡಿದ್ದಕ್ಕೆ. ಆ್ಯಂಡ್ ಧನ್ಯವಾದಗಳು ಸರಿ ಉತ್ತರ ನೀಡಿದ್ದಕ್ಕೆ. ಓಕೆ, ಎಸ್ ಎಸ್ ವೀಕ್ಷಕರ, ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಇದ್ದೆ. ಸೊ ನಾನು ಹೇಳ್ತಾ ಇದ್ದೆ, 8,000 ವರ್ಷಗಳ ಹಿಂದೆ ಇದು ಒಂದು ನಮ್ಮ ಕೆರೆ ನಿರ್ಮಾಣ ಆಗಿದ್ದು. ಸೊ ಇದರ ಒಂದು ಗರಿಷ್ಠ ಆಳ 27 ಅಡಿ ಆಳ ಇದೆ. ನೀರು ಕನಿಷ್ಠ 70 ಕಿಲೋಮೀಟ್ರು ಅಷ್ಟು ದೊಡ್ಡದಿದೆ ಅಂತಿದ್ದು. 50 ಹಳ್ಳಿಗಳಿಗೆ ಇವತ್ತು ಕೂಡ ಇದರಿಂದ ಕುಡಿಯೋ ನೀರು ಸಿಗ್ತಾ ಇದೆ. ಸರಿಸುಮಾರು 400 ಎಕರೆಗೆ ಕೃಷಿ ಭೂಮಿಗೆ ಇದು ಪ್ರಯೋಜನ ಆಗ್ತಾ ಇದೆ. ಏಷ್ಯಾದಲ್ಲಿ 2ನೇ ಅತಿ ದೊಡ್ಡ ಕೆರೆ ಅಂತಲೂ ಕೂಡ ಇದು ಫೇಮಸ್ ಆಗಿದೆ. ಸೊ ವಿಪರ್ಯಾಸ ಮತ್ತು ಬೇಜಾರೇನು ಅಂದರೆ, ಇದನ್ನು ಯಾವ ಮಹಾನ್ ತಾಯಿ ಸೃಷ್ಟಿ ಮಾಡಿದ್ಲೋ ಆ ತಾಯಿಯ ಹೆಸರು ಶಾಂತವ್ವ ಅಂಥೇಳಿ. ಆ ಶಾಂತವ್ವ, ನಾನು ಆಗಲೇ ಹೇಳಿದ ಹಾಗೆ, ದಲಿತ ಯುವಕನನ್ನು ಪ್ರೀತಿಸಿ ಮದುವೆ ಆಗ್ತಾಳೆ. ಸೊ ದಲಿತ ಯುವಕ ಸಿದ್ದೇಶ್ವರ ಅಂತಕ್ಕಂಥನ್ನ ಪ್ರೀತಿಸಿ ಮದುವೆ ಆಗಿದ್ರಿಂದನೇ ಅಲ್ಲಿ ಮೇಲ್ಗಡೆ ಸಿದ್ದೇಶ್ವರ ದೇವಸ್ಥಾನ ಕೂಡ ಇದೆ, ನೀವು ನೋಡಿರ್ತೀರಿ ಎಲ್ಲರೂ ಕೂಡ. ಆದರೆ ಬೇಸರದ ವಿಚಾರ ಅಂದರೆ, ಆ ಕೆರೆ ನೀರನ್ನೇ ಬಳಸ್ಕೊಂಡು ಆ ಕೆರೆ ನೀರನ್ನೇ ಕುಡಿದು ಜೀವನ ಮಾಡ್ತಕ್ಕಂಥ ಜನ ನಾವೆಲ್ಲರೂ ಕೂಡ ಇವತ್ತಿಗೂ ಕೂಡ ಅದನ್ನು ಆ ಕೆಟ್ಟ ಪದದಿಂದನೇ ಕರಿತೀವಿ. ಸೊ ದಯವಿಟ್ಟು ಇನ್ನಾದರೂ ಆ ಕೆಟ್ಟ ಪದದಿಂದ ಕರೆಯುವ ಬದಲು ಅದನ್ನು ಶಾಂತಿ ಸಾಗರ ಅಂಥೇಳಿ ಪ್ರೀತಿಪೂರ್ವಕವಾಗಿ ಆ ಶಾಂತವನ ಹೆಸರಿನಿಂದ ಗೌರವಪೂರ್ವಕವಾಗಿ ಕರೆಯೋ ಹಾಗೆ ಆಗಬೇಕು. ಮತ್ತು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಗಳು ಆ ಹೆಸರನ್ನು ಸಂಪೂರ್ಣವಾಗಿ ಅಳಿಸಿ ಹಾಕಿ ಅದನ್ನು ಸ್ಪಷ್ಟವಾಗಿ ಶಾಂತಿ ಸಾಗರ ಅಂತಲೇ ಕರೆಯುವಾಗ ಆಗಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ಮನವಿ. ಸೊ ಎಸ್, ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಮಾ, ತಮ್ಮ ಹೆಸರು? ಸರ್ ನೀಲಮರ್ ಅಂತ ಹೇಳಿ. ನೀಲಮ್ಮರು, ಹೇಳಿಮ್ಮ. ಟಿವಿ ವ್ಯಾಲ್ಯೂಮ್ ಕಡಿಮೆ ಮಾಡಿಮ್ಮ. ಹೇಳಿ ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಹೌದು ಸರ್, ಅದೇ ಪುಷ್ಪ ಅಂತೇಳಿ. ಹೌದು, ಗೃಹಪ್ರವೇಶ ಇತ್ತು ಸರ್ ಇವತ್ತು. ಪುಷ್ಪ ಅಂತನಾ? ಪುಷ್ಪ ಅಲ್ಲೇ ಇದು ಇದ್ರ ಹತ್ರ, ಪಕ್ಕೇಶ್ವರ ಚೌಟ್ರಿ ಹತ್ರ. ಓಕೆ ಓಕೆ, ಸೊ ಒಳ್ಳೇದಾಗ್ಲಿಮ್ಮ. ಪುಷ್ಪ ಅವ್ರ ಮನೆಯ ಓಪನಿಂಗ್ ಇದೆ, ಗೃಹ ಪ್ರವೇಶ. ಸೊ ಒಳ್ಳೇದಾಗಲಿ, ಆ ಭಗವಂತ ಅವರಿಗೆ ಎಲ್ಲದನ್ನೂ ಕರುಣಿಸ್ಲಿ ಅಂತ ಹೇಳಿ ಹಾರೈಸ್ತೀವಿ. ಸೊ ಇವತ್ತು ಶುಭ ದಿವಸ, ಸೋಮವಾರ, ಕಾರ್ತಿಕ ಸೋಮವಾರ ದಿವಸ ಮನೆ ಓಪನಿಂಗ್ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಉತ್ತರೋತ್ತರ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀವಿ ಮಾ. ಅದೇ ಬರೀ ಸರ್ ನೀವು ಅಲ್ಲೆಯಾ? ಆಗ್ಲಿಮ್ಮ, ಆಗಲಿ, ಖಂಡಿತ. ಓಕೆ ಮಾ, ಥ್ಯಾಂಕ್ ಯು ಸೊ ಮಚ್ ಮಾ, ಒಳ್ಳೇದಾಗಲಿ. ಓಕೆ, ನೋಡಿ ನಾವೆಲ್ಲ ಎಷ್ಟು ಸ್ವಾರ್ಥಿಗಳು ಅನ್ನೋದಕ್ಕೆ ಇದೊಂದು ಲೈವ್ ಎಕ್ಸಾಂಪಲ್. ಏಕೆಂದರೆ ಆ ತಾಯಿ ಶಾಂತವಾಗಿ ಕೆಡಿಸಿರ್ತಕ್ಕಂಥ ನೀರನ್ನೇ ನಾವೆಲ್ಲರೂ ಉಪಯೋಗಿಸ್ತಾ ಇದ್ದೀವಿ, ಕುಡಿತಾ ಇದ್ದೀವಿ. ಆದರೆ ದಲಿತ ಯುವಕನೊಬ್ಬನ ಪ್ರೀತಿಸಿ ಮದುವೆ ಆದಲು ಅನ್ನೋ ಕಾರಣಕ್ಕೆ ಅವ್ರಿಗಿಟ್ಟಂತಹ ಅಡ್ಡೆಸರಿಂದನೇ ಆ ಕೆರೆಯನ್ನು ಕರಿತಾ ಇದ್ದೀವಿ. ಇದೆಷ್ಟೊಂದು ವಿಪರ್ಯಾಸ ಅಲ್ವಾ? ಸೊ ಇನ್ನಾದರೂ ಆ ಬುದ್ಧಿಜೀವಿಗಳು, ಓದಿರ್ತಕ್ಕಂಥವ್ರು, ತಿಳಿದಿರ್ತಕ್ಕಂಥವ್ರು ಎಲ್ಲರೂ ಈ ಹೆಸರನ್ನ ಅಳಿಸೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಲಿ ಅಂಥೇಳಿ ನಾನು ಕೇಳ್ಕೊಳ್ತೀನಿ. ಯಾಕೆಂದರೆ ಇದು ನಡೆದಿರ್ತಕ್ಕಂಥದ್ದು 1128ನೇ ಇಸ್ವಿಲಿ ಇದು ನಡೆದಿರ್ತಕ್ಕಂಥದ್ದು. ಕೇವಲ 3 ವರ್ಷಗಳಲ್ಲಿ ಶಾಂತವ್ವ ಎಂಬ ರಾಜ್ಕುಮಾರಿ ಈ ಕೆರೆಯನ್ನು ನಿರ್ಮಾಣ ಮಾಡಿದ್ಲಂತೆ. ಸೊ ನಿಜಕ್ಕೂ ಕೂಡ ತುಂಬ ಒಂದು ದೊಡ್ಡ ಸಾಧನೆ ಅದು. ಪಟ್ಟಣದ ದೊರೆಯಾಗಿರ್ತಕ್ಕಂಥ ವಿಕ್ರಮರಾಜನ ಮಗಳು ಈ ಒಂದು ಸ್ವರ್ಣವತಿ ಅಂತಲೂ ಕೂಡ ಅವರಿಗೆ ಕರೀತಾರೆ, ಶಾಂತವ್ವ ಅಂತಲೂ ಕೂಡ ಅವರಿಗೆ ಕರೀತಾರೆ. ಈಕೆ ಅನ್ಯ ಜಾತಿಯ ಯುವಕನೊಂದಿಗೆ ಗಾಂಧರ್ವ ವಿವಾಹವನ್ನು ಆಗಿರ್ತಾಳಂತೆ. ಅದರ ಜೊತೆಗೆ ಇವಳೇ ಅದೇನು ಕಟ್ಸಿರ್ತಕ್ಕಂಥ ಕೆರೆಗೆ ಇವಳು ಬಿದ್ದು ತನ್ನ ಪ್ರಾಣವನ್ನು ಕಳ್ಕೊತಾಳಂತೆ.
ಕೆರೆಗೆ ಆಹಾರ ಆಗ್ತಾಳಂತೆ. ಸೊ ಹಾಗಾಗಿ ಅವತ್ತಿನಿಂದ ಇವತ್ತವರೆಗೂ ಕೂಡ ಈ ಕೆರೆಗೆ ಅದೇ ಹೆಸರನ್ನು ಇಡಲಾಗಿದೆ. ತುಂಬ ಜನ ಅದನ್ನು ಅರ್ಥಪೂರ್ಣವಾಗಿ ಶಾಂತಿಸಾಗರ ಅಂತ ಕರೀತಾರೆ. ಶಾಂತವನ್ನು ನಿರ್ಮಿಸಿರುವ ಸಾಗರ ಶಾಂತಿಸಾಗರ, ಅದು ಸರಿಯಾದ ಹೆಸರು. ಆದರೆ ನಾವು ಇನ್ನೊಂದು ಹೆಸರಿಂದ ಏನು ಕರಿತೀವಿ ಅದನ್ನು ಕರಿಬೇಡಿ ಅಂಥೇಳಿ ನಾನು ಎಲ್ಲರಲ್ಲಿ ಕೇಳ್ಕೊಳ್ತೀನಿ. ಕೆಳದಿ ಅರಸರ ಸಮಯದಲ್ಲಿ ಈ ರಾಜ ವೆಂಕಟಪ್ಪ ನಾಯಕ ಅವರು ಕೂಡ ಇಲ್ಲಿಗೆ ಬಂದು ಅದನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡು ಹೋಗಿದ್ರಂತೆ. ಸೊ ನಿಮಗೆಲ್ರಿಗೂ ಗೊತ್ತಿದೆ ಅದರ ವಿಳಾಸ. ಸೊ ಒಳ್ಳೆಯದಾಗಲಿ, ಯಾರೆಲ್ಲ ಅಲ್ಲಿಗೆ ಹೋಗ್ತೀರಿ ದಯವಿಟ್ಟು ಅದನ್ನು ಶಾಂತಿಸಾಗರ ಅಂತಲೇ ಕರೀರಿ ಅಂಥೇಳಿ ನಾನು ಎಲ್ಲರಲ್ಲಿ ಪ್ರೀತಿಯಿಂದ ಕೇಳ್ಕೊಳ್ತಿದ್ದೀನಿ. ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಆ ಕೆರೆಯನ್ನು ನೀರು ಉಪಯೋಗಿಸ್ತಾ ಇರ್ತಕ್ಕಂಥ 50ಕ್ಕಿಂತ ಹೆಚ್ಚು ಹಳ್ಳಿಗಳ ಜನರೆಲ್ಲರೂ ಕೂಡ ಅದನ್ನು ಶಾಂತಿಸಾಗರ ಅಂತ ಕರೆದಿದ್ದೆ. ಆದರೆ ಆ ಶಾಂತವನಿಗೆ ಖಂಡಿತವಾಗ್ಲೂ ಕೂಡ ಮನಸ್ಸಿಗೆ ಖುಷಿ ಆಗತ್ತೆ ಮತ್ತು ಅವರ ಒಂದು ನಿಸ್ವಾರ್ಥ ಸೇವೆ ಆ 50 ಹಳ್ಳಿಗಳಿಗೆ ನೀರು ತಲುಪಿಸಲಿಕ್ಕೆ ಮಾಡಿರ್ತಕ್ಕಂಥ ನಿಸ್ವಾರ್ಥ ಸೇವೆ ಸಾರ್ಥಕ ಆಗತ್ತೆ ಅಂತ ಹೇಳ್ತಾ ಸೊ ಇನ್ನಷ್ಟು ವಿಚಾರಗಳನ್ನು ತಿಳಿಸೋ ಪ್ರಯತ್ನವನ್ನು ಮಾಡ್ತೀನಿ. ಅದು ನನಗೆ ಇರತಕ್ಕಂಥ ಮಾಹಿತಿಯನ್ನು ತಿಳಿಸಿದ್ದೀನಿ. ಎಲ್ಲಾದರೂ ಆ ವಿಚಾರಗಳಲ್ಲಿ ತಪ್ಪಿ ಬೇರೆ ಬೇರೆ ಏನಾದರೂ ಮಿಸ್ಟೇಕ್ಸ್ ಆಗಿದ್ದರೆ, ತಪ್ಪುಗಳಾಗಿದ್ದರೆ ನನ್ನಿಂದ ಅಡ್ವಾನ್ಸ್ ಆಗಿ ಕ್ಷಮೆಯನ್ನು ಕೂಡ ಕೇಳಿಬಿಡ್ತೀನಿ. ಏಕೆಂದರೆ ಅದು 100% ನಿಜ ಅಥವಾ ನಾನು ಏನಿದೆ ಆ ವಿಚಾರವನ್ನು ಹೇಳಿದ್ದೀನಿ. ಅಲ್ಲೆಲ್ಲೇ ಒಂದು ಕಡೆ ತಪ್ಪು ಒಪ್ಪುಗಳಾಗಿದ್ದರೆ ಅದನ್ನು ಕ್ಷಮಿಸಬೇಕು ಅಂತ ಕೂಡ ನಾನು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೊಮ್ಮೆ ನೆನಪು ಮಾಡ್ತಿದ್ದೀನಿ, ಡಿಸೆಂಬರ್ 11ರಿಂದ 15ನೇ ತಾರೀಕುವರೆಗೂ ಕೂಡ ಸ್ವದೇಶಿ ಮೇಳ ನಡೀತಾ ಇದೆ. ಸೊ ಯಾರೆಲ್ಲ ಸಾಧ್ಯವಿದೆ ಹೋಗ್ಬಿಟ್ಟು ದಯವಿಟ್ಟು ಇಂಥ ಸ್ವದೇಶಿ ಮೇಳವನ್ನು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇದರ ಜೊತೆಗೆ ಇನ್ನಷ್ಟು ವಿಚಾರಗಳನ್ನು ಹೇಳೋದಾದರೆ ಗ್ಲಾಸ್ ಹೌಸ್ನಲ್ಲಿ ನಿರಂತರವಾಗಿ ಶನಿವಾರ ಮತ್ತು ಭಾನುವಾರ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ. ಸೊ ದಯವಿಟ್ಟು ಹೋಗಿ ಭಾಗವಹಿಸಿ ಅಂತ ಹೇಳಿ ನಾನು ಕೇಳ್ಕೊಳ್ತೀನಿ. ಅದರ ಜೊತೆಗೆ ಭಾರತ ಜಾಗತಿಕ ಸೂಪರ್ ಪವರ್ ಆಗಲು ಅರ್ಹವಾಗಿದೆ ಅಂಥೇಳಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಹೇಳಿದ್ದಾರೆ. ಸೊ ಅದು ಎಲ್ರಿಗೂ ಗೊತ್ತಿರೋ ವಿಚಾರನ, ತುಂಬ ಒಳ್ಳೆಯದು. ಎಲ್ರಿಗೂ ಅದರಿಂದ ಇನ್ನಷ್ಟು ಒಳ್ಳೆಯ ಹೆಸರು ಸಿಗಲಿ ಅಂಥೇಳಿ ಹಾರೈಸ್ತೀನಿ. ಸೊ ಒಬ್ಬ ಶಿಕ್ಷಕ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಈ ಬೆಳಗಾವಿಯ ಶಿಕ್ಷಕ ಉತ್ತೇಜನ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸೊ ಶಾಲಾ ಹಾಜರಾತಿ ಹೆಚ್ಚಾಗಲಿಕ್ಕೆ ಅವರು ಮಾಡಿರ್ತಕ್ಕಂಥ ಐಡಿಯಾ ನಿಜಕ್ಕೂ ಕೂಡ ಆಶ್ಚರ್ಯ ಅನಿಸುತ್ತೆ. ಹೀಗೂ ಯೋಚನೆ ಮಾಡ್ಬೋದು ಅಂತ ಅನಿಸುತ್ತೆ. ಅವರು ರೆಗ್ಯುಲರ್ ಆಗಿ ಅಂದರೆ ಒಂದೇ ಒಂದು ದಿವಸ ಶಾಲೆ ತಪ್ಪಿಸದೆ ಬರ್ತಕ್ಕಂಥ ಮಕ್ಕಳಿಗೆ ವಿಮಾನ ಪ್ರವಾಸ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾರೆ. ಅದರಂತೆ ಅವ್ರು ನಡ್ಕೋತಾರೆ ಕೂಡ. ಸರಿಸುಮಾರು 2.5 ಲಕ್ಷ ರೂಪಾಯಿ ಖರ್ಚು ಮಾಡಿಬಿಟ್ಟು 17 ವಿದ್ಯಾರ್ಥಿಗಳನ್ನು ಅವರು ಆಯ್ಕೆ ಮಾಡಿ ವಿಮಾನ ಪ್ರವಾಸಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಎಷ್ಟೊಂದು ನಿಜಕ್ಕೂ ಕೂಡ ಖುಷಿ ಆಗುತ್ತೆ. ಹೈದರಾಬಾದಿಗೆ ಕರ್ಕೊಂಡು ಹೋಗಿದ್ದಾರೆ, ರಾಮೋಜಿರಾವ್ ಫಿಲ್ಮ್ ಸಿಟಿ, ಚಾರ್ಮಿನಾರ್, ಗೋಲ್ಕುಂಟೆ ಸೇರಿದಂತೆ ಹಲವಾರು ಪ್ರವಾಸ ಸ್ಥಾನಗಳಿಗೆ ಅವರು ಬೆಳಗಾವಿಯಿಂದ ಇವತ್ತು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೆ. ಸೊ ಎಂತೆಂಥ ಶಿಕ್ಷಕರು ಇರ್ತಾರೆ ಸರ್, ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್ ಸರ್. ನಿಮ್ಮ ಒಂದು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕು, ಅವ್ರಿಗೊಂದು ಉತ್ತೇಜನ ಸಿಗಬೇಕು ಅಂತ ನಿಮ್ಮ ಸ್ವಂತ ಪಾಕೆಟ್ನಿಂದ 2.5 ಲಕ್ಷ ರೂಪಾಯಿ ಖರ್ಚು ಮಾಡಿ ನೀವು ಮಕ್ಕಳನ್ನ 17 ಜನ ವಿದ್ಯಾರ್ಥಿಗಳನ್ನ ಕರ್ಕೊಂಡು ಹೋಗ್ತೀರಂದರೆ ನಿಜಕ್ಕೂ ಕೂಡ ನಿಮ್ಮಂಥ ಶಿಕ್ಷಕರಿಗೆ ರಾಜ್ಯ ಪ್ರಶಸ್ತಿ ಸಿಗಬೇಕು, ರಾಷ್ಟ್ರ ಪ್ರಶಸ್ತಿ ಸಿಗಬೇಕು ಅಂತಕ್ಕಂಥದ್ದು ನನ್ನ ಒಂದು ಮನದಾಳದ ಮಾತು. ಸೊ ಅದಕ್ಕೆ ರಾಜ್ಯ ಸರ್ಕಾರ ಕಿವಿಗೊಡಲಿ ಅಂಥೇಳಿ ನಾನು ವಿಶ್ ಮಾಡ್ತಾಯಿದ್ದೀನಿ. ಸೊ ಮೈಸೂರಿಗೆ ಮತ್ತೊಂದು ಖುಷಿ ವಿಚಾರ ಇದೆ. ಸೊ ಸಾಧ್ಯವಾದಷ್ಟು ಬೇಗ ಸೆಮಿಕಂಡಕ್ಟರ್ ಚಿಪ್ ಫ್ಯಾಕ್ಟ್ರಿ ಮೈಸೂರಿಗೆ ಬರ್ತಾ ಇದೆ ಅಂತ. ಸೊ ನಿಜಕ್ಕೂ ಖುಷಿ ವಿಚಾರ. ಇನ್ನಷ್ಟು ಜಾಬ್ ಆಪರ್ಚುನಿಟೀಸ್ ಅಲ್ಲಿ ಸೃಷ್ಟಿಯಾಗಲಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ಆತಂಕಕಾರಿ ವಿಚಾರ ಏನು ಅಂದರೆ, ರಾಯಚೂರು ಗಡಿ ಒಂದರಲ್ಲೇ ಕಳೆದ 10 ತಿಂಗಳಲ್ಲಿ 240ಕ್ಕಿಂತ ಹೆಚ್ಚು ಜನ ರಸ್ತೆ ಅಪಘಾತದಲ್ಲಿ ಮೃತಪಟ್ಟಿದ್ದಾರೆ ಅಂತ. ಹಾಗಾಗಿ ರಸ್ತೆ ಸುರಕ್ಷತಾ ನಿಯಮಗಳನ್ನು ಇನ್ನಷ್ಟು ಟೈಟ್ ಮಾಡಬೇಕು ಅಂತೇಳಿ SP ಅವರು ನಿನ್ನೆ ಆರ್ಡ್ರನ್ನು ಮಾಡಿದಾರಂತೆ. ಸೊ ಮೊನ್ನೆ BMTC ಬಸ್ನಲ್ಲಿ ಬಸ್ ಡ್ರೈವ್ ಮಾಡುವಾಗ ಡ್ರೈವರ್ ಒಬ್ಬರು ಒಂದು ಮೃತರಾಗಿದ್ದು ನಿಮಗೆಲ್ಲ ಗೊತ್ತಿರೋ ವಿಚಾರನೇ. ಇದಕ್ಕೆ ಕಾರಣ ಏನು ಅನ್ನೋದು ನೋಡೋದಾದರೆ ಡೇ ಆ್ಯಂಡ್ ನೈಟ್ ಡ್ಯೂಟಿ ಇದಕ್ಕೆ ಕಾರಣ ಆಗ್ತಾ ಇದೆ ಅಂತೆ. ಸೊ ಹಾಗಾಗಿ ದಯವಿಟ್ಟು ಡ್ರೈವರ್ಗಳಿಗೆ ಒಂದಷ್ಟು ಸೂಕ್ತ ಸಮಯದಲ್ಲಿ ವಿಶ್ರಾಂತಿಯನ್ನು ಕೊಟ್ಟು ಅವರ ಕುಟುಂಬವನ್ನು ಕಾಪಾಡಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಇದಿಷ್ಟು ಇವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿ ಆಗಿತ್ತು. ಅದ್ರ ಜೊತೆಗೆ ಇನ್ನೊಂದು ಕರೆ ಬರ್ತಾ ಇದೆ. ಸೊ ನೋಡೋಣ ಯಾರ್ದು ಅಂಥೇಳಿ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಹಲೋ, ಹೇಳಿಮ್ಮ, ಹೇಳಿ. ತಮ್ಮ ಹೆಸರು? ಸರ್ ಕೇಳಿಸ್ತಿದೆ ಸರ್? TV ವಾಲ್ಯೂಮ್ ಕಡಿಮೆ ಮಾಡಿದ್ರೆ ಕೇಳಿಸುತ್ತಮ್ಮ. ಹಾಂ ಸರಿ. ಹೇಳಿಮ್ಮ, ಹೇಳಿ. ತಮ್ಮ ಹೆಸರು? ಸರ್ ನಾವು ದಾವಣಗೆರೆಯಿಂದ. ಹಾಂ ಹೇಳಿ. ಇದು ವಿನೋದ್ ನಗರದಲ್ಲಿ ನಮ್ಮ ಮಗನ ಮಕ್ಕಳಿದ್ದಾರೆ, ಇವತ್ತು ಬರ್ತಡೇ ಇದೆ ಅವ್ರದ್ದು, ವಿಶ್ ಮಾಡ್ತಾರೆ ಅವ್ರಿಗೆ. ಹೇಳಿಮ್ಮ, ಹೇಳಿ. ಅವ್ರ ಹೆಸರು ಹೇಳಿ. ಚೈತ್ರಾಲಿ ಅಂತ. ಚೈತ್ರಾಲಿ, ಓಕೆ. ಮತ್ತೆ ಚೈತ್ರಾಲಿ ಒಬ್ರೇನಾ? ಸರ್ ನಿಮ್ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಧನ್ಯವಾದಗಳಮ್ಮ. ಬೆಳಿಗ್ಗೆ ಟೈಮು ಆಮೇಲೆ ಸಾಯಂಕಾಲ ಟೈಮ್ ನೋಡ್ತಾ ಇರ್ತೀವಿ.
ಧನ್ಯವಾದಗಳಮ್ಮ. ಸೊ ಹೀಗೆ ನೋಡ್ತಾ ಇರಿ, ಪ್ರೋತ್ಸಾಹ ಮಾಡ್ತಾ ಇರಿಮ್ಮ. ಆಮೇಲೆ ಒಳ್ಳೊಳ್ಳೆ ಮೆಸೇಜ್ ಕೊಡ್ತೀರಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ಆಮೇಲೆ ಒಳ್ಳೊಳ್ಳೆ ಟಿಪ್ಸ್ ಹೇಳ್ತಿರ್ತೀರಿ ನಡಿಗೆ, ಅದನ್ನ ಖುಷಿ ಕೊಡುತ್ತೆ. ಥ್ಯಾಂಕ್ ಯು ಮಾ. ಸೊ ಎಲ್ರಿಗೂ ಅದರಿಂದ ಪ್ರಯೋಜನ ಆದರೆ ಸಾಕು ಅನ್ನೋದು ನನ್ನ ಉದ್ದೇಶ. ಹ್ಞೂ ಸರ್, ಪ್ರಯೋಜನ ಆಗ್ತಾ ಇದೆ. ಧನ್ಯವಾದಗಳು ಮಾ. ಸೊ ಹೀಗೆ ಕರೆ ಮಾಡ್ತಾ ಇರಿ, ಪ್ರೋತ್ಸಾಹ ನೀಡ್ತಾ ಇರಿ. ಮತ್ತೊಮ್ಮೆ ನಿಮ್ಮ ಮುದ್ದು ಮೊಮ್ಮಗಳಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಒಳ್ಳೇದಾಗಲಿ, ಬರ್ಡೇ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಸಾಧ್ಯವಾದರೆ ಆ ಪುಟ್ಟ ಮಗು ಕೈಯಿಂದ ಒಂದು ಗಿಡ ನಡೆಸೋದು ಮರಿ ಬಾ. ಎಸ್. ಸೊ ಕಾರ್ಯಕ್ರಮದಲ್ಲಿ ಕೊನೆಯದಾಗಿ ಇನ್ನೊಂದು ಇಂಪಾರ್ಟೆಂಟ್ ವಿಚಾರವನ್ನು ಹೇಳಬೇಕು. ಏನಂದರೆ, ಉದ್ಯೋಗ ವಾರ್ತೆ ಈಶಾನ್ಯ ಗಡಿ ರೈಲ್ವೆಯಿಂದ 5647 ಹುದ್ದೆಗಳಿಗೆ ಆಹ್ವಾನ ಮಾಡಿದ್ದಾರೆ. ಸೊ ಯಾರ್ದೆಲ್ಲ ತತ್ಸಮಾನ ವಿದ್ಯಾರ್ಹತೆ ಇದೆ ಅವರು ಪ್ರಯತ್ನ ಮಾಡಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ದಾವಣಗೆರೆ ಪಾಲಿಕೆ ವ್ಯಾಪ್ತಿಯ ನಾಗರಿಕರಿಗೆ ಒಂದು ಸಿಹಿ ಸುದ್ದಿ ಇದೆ. ಏನಂದರೆ, ನವೆಂಬರ್ 13ರಿಂದ ಡಿಸೆಂಬರ್ 31ರವರೆಗೆ ಈ ಆಸ್ತಿ ವಿಶೇಷ ಆಂದೋಲನವನ್ನು ಮಾಡ್ತದಂತೆ. ಸೊ ದಯವಿಟ್ಟು ಎಲ್ಲರೂ ಅದನ್ನು ಉಪಯೋಗಿಸ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಕೊನೆಯದಾಗಿ ತುಂಬ ಜನರಿಗೆ ತಲೆ ಹೊಟ್ಟು ಇರುತ್ತೆ. ಸೊ ತಲೆ ಹೊಟ್ಟು ಹೋಗಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ತುಂಬ ಕಾಸ್ಟ್ಲಿ ಶಾಂಪುಗಳನ್ನು ಬಳಸ್ತಾರೆ, ತುಂಬ ಇನ್ನೇನೇನೋ ಬಳಸ್ತಾರೆ. ಸೊ ಅದಕ್ಕೆ ತುಂಬ ಸಿಂಪಲ್ ಆಗಿರ್ತಕ್ಕಂಥ ಒಂದಷ್ಟು ಮನೆ ಮದ್ದುಗಳನ್ನು ನಮ್ಮ ಆಯುರ್ವೇದ ವೈದ್ಯರೊಬ್ಬರು ತಿಳಿಸಿದ್ದಾರೆ. ಸೊ ಅದನ್ನು ನಿಮಗೆ ತಿಳಿಸ್ತೀನಿ. ಇದನ್ನು ಯಥಾವತ್ತಾಗಿ ವೈದ್ಯರ ಸಲಹೆ ಮೇರೆಗೆ ಉಪಯೋಗಿಸ್ತಕ್ಕಂಥದ್ದು ಒಳ್ಳೆಯದು ಅಂತಕ್ಕಂಥ ಒಂದು ಕಿವಿ ಮಾತನ್ನು ಹೇಳ್ತಾ, ತೆಂಗಿನ ಎಣ್ಣೆಯಲ್ಲಿ ಹೊಟ್ಟು ನಿವಾರಕ ಗುಣಗಳಿದೆ. ಇದನ್ನು ನಿಯಮಿತವಾಗಿ ನೆತ್ತಿಗೆ ಹಚ್ಚಿ ಮಸಾಜ್ ಮಾಡೋದ್ರಿಂದ ತಲೆ ಹೊಟ್ಟು ನಿವಾರಣೆ ಆಗುತ್ತಂತೆ. ಕೆಲವರು ತಲೆ ಸ್ನಾನ ಮಾಡೋ 1 ಗಂಟೆ ಮುಂಚೆ ಹಚ್ಕೊಂಡು ಕೂಡ ಸ್ನಾನ ಮಾಡ್ತಾರೆ. ಇದರಿಂದ ಹೊಟ್ಟು ನಿವಾರಣೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಎಣ್ಣೆ ಹಚ್ಕೊಂಡು ಕನಿಷ್ಠ ಪಕ್ಷ 4-5 ತಾಸಾದರೂ ಬಿಡಬೇಕಂತೆ. ಹಾಗಾದಾಗ ಮಾತ್ರ ತಲೆ ಹೊಟ್ಟು ನಿವಾರಣೆ ಆಗುತ್ತಂತೆ. ರಾತ್ರಿ ಹಚ್ಕೊಂಡು ಮಲ್ಕೊಳ್ತಕ್ಕಂಥದ್ದು ಕೂಡ ತುಂಬ ಸೂಕ್ತ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಅಲೋವಿರಾ ಕೂಡ ಎಣ್ಣೆ ಇದು ತಲೆ ಹೊಟ್ಟು ನಿವಾರಣೆಗೆ ತುಂಬ ಒಳ್ಳೆಯದಂತೆ. ಅಲೋವಿರಾ ಜೆಲ್ ಅಥವಾ ಅಲೋವಿರಾ ಶಾಂಪುಗಳನ್ನು ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳಿದ್ದಾರೆ. ಮತ್ತು ಸಾಮಾನ್ಯ ಬಿಸಿ ನೀರನ್ನು ಉಪಯೋಗಿಸ್ಬೇಕಂತ, ತುಂಬ ಅತಿಯಾಗಿರ್ತಕ್ಕಂಥ ಬಿಸಿ ನೀರನ್ನು ಉಪಯೋಗಿಸ್ಬೇಡಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮೆಂತೆ ಕೂಡ ನಿಮಗೆ ತಲೆ ಹೊಟ್ಟು ನಿವಾರಿಸೋದು ಮಾಡೋದ್ರಲ್ಲಿ ತುಂಬ ಸಹಾಯಕಾರಿಯಾಗತ್ತಂತೆ. ನಿಂಬೆ ರಸವನ್ನು ಕೂಡ ತಲೆಗೆ ಹಚ್ಚಿಬಿಟ್ಟು ವಾಶ್ ಮಾಡ್ಬೋದು ಅಂತ ಹೇಳಿದ್ದಾರೆ. ಅದರ ಜೊತೆಗೆ ಮೊಟ್ಟೆಯ ಬಿಳಿ ಭಾಗವನ್ನು ಉಪಯೋಗಿಸ್ಬಿಟ್ಟು ಕೂಡ ನೀವು ತಲೆಗೆ ಈ ಒಂದು ಹೊಟ್ಟಿನ ನಿವಾರಣೆ ಪಡಿಬೋದು ಅಂಥೇಳಿ ಹೇಳಿದ್ದಾರೆ. ಸೊ ಇದಿಷ್ಟು ಇಂಪಾರ್ಟೆಂಟ್ ವಿಚಾರವನ್ನು ತಲೆ ಹೊಟ್ಟೆಗೆ ಸಂಬಂಧಪಟ್ಟ ಹಾಗೆ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ಎಂದಿನಂತೆ ನಾಳೆ ಬೆಳಗ್ಗೆ 10:30ರಿಂದ 11:30 ನಮಸ್ತೆ ದಾವಣಗೆರೆ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಿಮ್ಮ ಮನೆಗಳಿಗೆ ಬರ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ V1 ವಾಹಿನಿಯ ಎಲ್ಲ ಕಾರ್ಯಕ್ರಮಗಳನ್ನು ಮತ್ತು ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ, ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೀನಿ. ಸೊ ಈ ಕಾರ್ಯಕ್ರಮ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.